वाग्दाट्यं वाक्पटुत्वं च हनूमत्स्मरणाद् भवेत्। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरुन् मम जन्माद्यस्य यतोऽन्वयात् इतरतश्च अर्थेषु विघ्नस्वराट् तेने ब्रह्मसदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा निरस्तकरं धीमहि सृष्टिस्थित्यप्येहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययोजो गुरुरपि परमः चिन्तये तं महान्तम् द्वैपायनो विरहकाचः आजुहाव तत्रेति तन्मयतया ततोऽपि निधूतं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಶ್ರೀಮದ್ಭಾಗವತದ ಷಷ್ಠ ಸ್ಕಂದದ 7ನೇ ಅಧ್ಯಾಯದಲ್ಲಿ ಇವತ್ತು 21ನೇ ಶ್ಲೋಕ. ಬ್ರಹ್ಮೋವಾಚ ಅಹೋ ಬತ ಸುರಶ್ರೇಷ್ಠ ಭದ್ರಂ ವಕ್ೃತಂ ಮಹತ್ ಬ್ರಹ್ಮಿಷ್ಠಂ ಬ್ರಾಹ್ಮಣಂ ದಾಂತಂ ಐಶ್ವರ್ಯಾನ್ನಾಭ್ಯನಂದತ. ಚತುರ್ಮುಖ ಬ್ರಹ್ಮದೇವರು ದೇವತೆಗಳಿಗೆ ಸಮಾಧಾನವನ್ನು ಹೇಳ್ತಾ ಇದ್ದಾರೆ. ದೇವತೆಗಳೆಲ್ಲ ಅಸುರರ ಆಕ್ರಮಣಕ್ಕೆ ಒಳಗಾಗಿ ಸೋತು ಬ್ರಹ್ಮದೇವರ ಹತ್ರ ಮೊರೆ ಬಂದಿದ್ದಾರೆ. ಆವಾಗ ಬ್ರಹ್ಮದೇವರು ಹೇಳುವ ಮಾತು, ಅಹೋ ಬತ ಅಂತಾರೆ ಬ್ರಹ್ಮದೇವರು. ಅಯ್ಯೋ ದೇವತೆಗಳೇ, ನೀವು ಬಹಳ ದೊಡ್ಡ ತಪ್ಪು ಮಾಡಿಬಿಟ್ರಿ ಅಂತ ಇದ್ದಾರೆ. ಮೊದಲು ನೀವು ಮಾಡಿದ್ದು ದೊಡ್ಡ ತಪ್ಪು ಅಂತ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ನೀವು ಬ್ರಹ್ಮಜ್ಞಾನಿಗಳ ಅವಮಾನ ಮಾಡಿದ್ರಿ. ನೀವು ಒಳ್ಳೆ ಬ್ರಹ್ಮಜ್ಞಾನಿಯಾಗಿರ್ತಕ್ಕಂತಹ ಇಂದ್ರಿಯ ನಿಗ್ರಹವುಳ್ಳಂತ ಬ್ರಾಹ್ಮಣ ಬೃಹಸ್ಪತ್ಯಾಚಾರ್ಯರು, ಅಂತಹ ದಾಂತನಾದ ಬ್ರಹ್ಮಿಷ್ಠನಾದ ಬ್ರಾಹ್ಮಣ. ದಾಂತ ಅಂದ್ರೆ ಇಂದ್ರಿಯ ನಿಗ್ರಹ, ದಮ ಇಂದ್ರಿಯ ನಿಗ್ರಹ ಅಂತ. ದಾಂತಂ ಇಂದ್ರಿಯ ನಿಗ್ರಹವುಳ್ಳಂತಹ ಬ್ರಹ್ಮಿಷ್ಠಂ ಬ್ರಹ್ಮಜ್ಞಾನಿಯಾದಂತಹ ಬ್ರಾಹ್ಮಣನನ್ನ ಐಶ್ವರ್ಯಾತ್ ನಾಭ್ಯನಂದತ, ನೀವು ಐಶ್ವರ್ಯದ ಮದದಿಂದ ಅವರನ್ನ ಸತ್ಕಾರ ಮಾಡದೆ ಬಿಟ್ಟುಬಿಟ್ರಿ. ದೊಡ್ಡ ತಪ್ಪು ಮಾಡಿದಿರಿ. ಅಭದ್ರಂ ವಕ್ೃತಂ ಮಹತ್, ಮಹತ್ ದೊಡ್ಡ ಅಭದ್ರ, ಭಾರಿ ದೊಡ್ಡ ಅನ್ಯಾಯ ನಿಮ್ಮ ಕೈಯಿಂದ ಆಗಿದೆ, ಭಾರಿ ದೊಡ್ಡ ತಪ್ಪು ಮಾಡಿದ್ದೀರಿ ನೀವು ಅಂತ ದೇವತೆಗಳಿಗೆ ಮೊದಲು ಬೈತಾ ಇದ್ದಾರೆ. ಅಹೋ ಬತ ಸುರಶ್ರೇಷ್ಠಾ ಹ್ಯಭದ್ರಂ ವಕ್ೃತಂ ಮಹತ್ ಬ್ರಹ್ಮಿಷ್ಠಂ ಬ್ರಾಹ್ಮಣಂ ದಾಂತಂ ಐಶ್ವರ್ಯಾನ್ನಾಭ್ಯನಂದತ. ತಸ್ಯಾಯಮನಯಸ್ಯಾಸೀತ್ ಪರೇಭ್ಯೋ ವಪರಾಭವಃ ಪ್ರಕ್ಷೀಣೇಭ್ಯಃ ಸಪತ್ನೇಭ್ಯಃ ಸಮೃದ್ಧಾನಾಂ ಚ ಯತ್ಸುರಾಃ. ನೀವು ಮಾಡಿದ ಏನೊಂದು ಈ ದೊಡ್ಡ ತಪ್ಪಿದೆ, ಅದರ ಫಲವಾಗಿಯೇ ನಿಮಗೆ ಇಂಥ ಒಂದು ಪರಿಸ್ಥಿತಿ ಬಂದಿದೆ. ನೀವು ಮಾಡಿದ ತಪ್ಪಿಗೆ ನೀವು ಇವಾಗ ಈ ಒಂದು ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದ್ದೀರಿ. ತಸ್ಯ ಅಯಂ, ಅದರದ್ದೇ ಇದು. ಅನಯ, ಅನಯಸ್ಯ ಆಸೀತ್ ಅಂತ. ನೀವು ಮಾಡಿದ ಅನ್ಯಾಯ, ನಯ ಅಂದ್ರೆ ನ್ಯಾಯ ಅಂತ ಅರ್ಥ, ಅನಯ ಅಂತಂದ್ರೆ ಅನ್ಯಾಯ. ನೀವು ಮಾಡಿದ ಅನ್ಯಾಯ ಏನಿದೆ
ಆ ಅನ್ಯಾಯಕ್ಕೆ ಈಗ ಪರಾಭವ, ಈ ಒಂದು ಸೋಲು, ಆ ದೈತ್ಯರಿಂದ ನಿಮಗೇನೊಂದು ಸೋಲು ಬಂದಿದೆ, ಅದು ನೀವು ಮಾಡಿದ ಅನ್ಯಾಯದ ಫಲ. ಆ ಫಲದ ದಿಂದಲೇನೆ ನೀವು ಪರೇಭ್ಯ ಪರಾಭವ, ನಿಮ್ಮ ಶತ್ರುಗಳಾದಂತಹ ದೈತ್ಯರಿಂದ ನಿಮಗೆ ಈಗ ಪರಾಭವ ಆಗಿದೆ, ಸೋಲಾಗಿದೆ. ಅದಕ್ಕೆ ಕಾರಣ ನೀವು ಮಾಡಿದ ಅನ್ಯಾಯ. ಅವರು ನಿಮಗಿಂತ ಅಶಕ್ತರು, ನಿಮಗಿಂತ ದರಿದ್ರರು. ಯಾರು? ಅಸುರರು, ಪರರು. ಆದರೂ ನಿಮ್ಮನ್ನು ಅವರು ಸೋಲಿಸಿದ್ದಾರೆ. ಪ್ರಕ್ಷೀಣೇಭ್ಯ ಸಪತ್ನೇಭ್ಯ ಪರೇಭ್ಯ ಅಂತ ಅಲ್ಲಿಗೆ ಅನ್ವಯ. ಅದು ಪರೇಭ್ಯ ಅಂದ್ರೆ ಪರರು ಏನಿದ್ದಾರಲ್ಲ, ಶತ್ರುಗಳು, ಅವರು ಪ್ರಕ್ಷೀಣೇಭ್ಯ ಸಪತ್ನೇಭ್ಯ, ನಿಮಗಿಂತ ಅವರು ದರಿದ್ರರು ಮತ್ತು ಅಶಕ್ತರು. ಅಂತಹ ಶತ್ರುಗಳಿಂದ ನಿಮಗೆ ಪರಾಭವ. ನೀವು ಸಮೃದ್ಧರು, ಸಮೃದ್ಧಾನಾಂ ಅಂತಿದೆ ಸುರಾಹ. ದೇವತೆಗಳೆಲ್ಲ ಸಮೃದ್ಧರು, ಒಳ್ಳೆ ಶಕ್ತಿವಂತರೇ. ಆದರೂ ದುರ್ಬಲರಾದ, ದರಿದ್ರರಾದ ಅಸುರರಿಂದ ನಿಮಗೆ ಪರಾಭವ ಆಗಿದೆ, ಸೋಲು ಬಂದಿದೆ. ಅಂದರೆ ಅದಕ್ಕೆ ಕಾರಣ ನೀವು ಮಾಡಿದ ಅನ್ಯಾಯ, ಬ್ರಹ್ಮಜ್ಞಾನಿಗೆ ನೀವು ಮಾಡಿದ ದ್ರೋಹ. ಅದರಿಂದ ನೀವು ಇಂಥ ಒಂದು ಪರಿಸ್ಥಿತಿಯನ್ನು ಅನುಭವಿಸಬೇಕಾಗಿದೆ. ತಸ್ಯಾಯಮನಯಸ್ಯಾಸೀತ್ ಪರೇಭ್ಯೋ ವಪರಾಭವಃ ಪ್ರಕ್ಷೀಣೇಭ್ಯಃ ಸಪತ್ನೇಭ್ಯಃ ಸಮೃದ್ಧಾನಾಂ ಚ ಯತ್ಸುರಾಃ ಮಘವನ್ ದ್ವಿಷತಃ ಪಶ್ಯ. ಗುರುಗಳೇ, ಇದರಲ್ಲಿ ಸ್ವವೈರಿಭ್ಯ ಅಂತದಲ್ಲ, ಎಲ್ಲಿದೆ? ಉತ್ತರಾಯಣ ಪುಸ್ತಕದಲ್ಲಿ ಪ್ರಕ್ಷೀಣೇಭ್ಯ ಸ್ವವೈರಿಭ್ಯ ಅಂತದೆ. ಪ್ರಕ್ಷೀಣೇಭ್ಯಃ ಸ್ವವೈರಿಭ್ಯಃ ಸಮೃದ್ಧಾನಾಂ ಚ ಯತ್ಸುರಾಃ. ಇದೆ, ಆ ಪಾಠನೂ ಇದೆ. ಸರಿ. ಸ್ವವೈರಿಭ್ಯ, ನಿಮ್ಮ ವೈರಿಗಳಾದ ಅಸುರರಿಂದ ಅಂತರ್ಥ. ಅವರು ಪ್ರಕ್ಷೀಣೇಭ್ಯ, ಪ್ರಕ್ಷೀಣರಾದಂಥವರು ಅಂದರೆ ಅವರು ದರಿದ್ರರು, ಅಶಕ್ತರು, ಅಂತಹ ನಿಮ್ಮ ವೈರಿಗಳು. ಇಲ್ಲಿ ಸಪತ್ನೇಭ್ಯ ಅಂತಿದೆ. ಆಯ್ತು ಗುರುಗಳೇ, ಧನ್ಯವಾದ. ಅದೇ ಇಲ್ಲಿ ಒಂದು ಸತ್ಯದ ಮಧ್ಯೆ ಅವೈರಿಭ್ಯ ಹಾಕಿದ ಇದು ಅರ್ಥ ಕೊಟ್ಟಿದ್ದಾರೆ. ಅವೇರಿಭ್ಯೋ ವೈರರಹಿತೇಭ್ಯ ಹಾಕಿದ್ದಾರೆ. ಯಾರು? ಇವರು ನಮ್ಮ ಸತ್ಯಧರ್ಮರು. ಪರೇಭ್ಯ ಪರೇಭ್ಯ ಅನ್ನೋದಕ್ಕೆ ವೈರಿಭ್ಯ ಅಂತ ಅರ್ಥ. ಸು ಅವೈರಿಭ್ಯೋ ವೈರರಹಿತೇಭ್ಯ. ಸೊ ದೇವತೆಗಳ ಒಂದು ವೈರಿ ಇಲ್ಲ, ಅವರು ಇದು ಇಲ್ಲ ಅವರಿಗೆ ಅಂತ ಅದು ಹೇಳ್ತಾರೆ. ಸು ಅವೈರಿಭ್ಯ ಅಂತ ಬಿಡಿಸ್ಕೊಂಡಿದ್ದಾರೆ ಅದನ್ನ. ಸ್ವವೈರಿಭ್ಯ ಅನ್ನೋದಕ್ಕೆ ಸು ಅವೈರಿಭ್ಯ ವೈರರಹಿತೇಭ್ಯ ಪರೇಭ್ಯ ಇದಾನೀಂ ಉಚ್ಚೇಭ್ಯ ಪ್ರಾಕ್ ಪ್ರಕ್ಷೀಣತ್ವಾತ್. ಈಗ ಅವರು ಭಾರಿ ಬಲಿಷ್ಠರಾಗಿದ್ದಾರೆ. ಮೊದಲು ಪ್ರಕ್ಷೀಣರಾಗಿದ್ದರು, ಮೊದಲು ಅವೈರಿಗಳಾಗಿದ್ದರು, ಈಗ ವೈರರಾಗಿದ್ದಾರೆ. ಅಥವಾ ಪರೇಭ್ಯೋ ವೈರಿಭ್ಯ ಇತಿವಾ ಅಂತನೂ ಹಾಗೂ ಇಟ್ಕೊಳ್ಬೋದು ಅಂತ ಎರಡು ವ್ಯಾಖ್ಯಾನ ಮಾಡಿದ್ದಾರೆ ಸತ್ಯಧರ್ಮರು. ಅವೈರಿಭ್ಯ ಅಂತ ಬಿಡಿಸ್ಕೊಂಡು ಮೊದಲು ಚೆನ್ನಾಗಿದ್ರು ನಿಮ್ಮ ಜೊತೆಗೆ, ವೈರ ಏನಿರಲಿಲ್ಲ, ಈಗ ವೈರ ಪ್ರಾರಂಭ ಆಗಿದೆ. ದೈತ್ಯರಿಗೂ ಮುಂಚೆ ಇಲ್ಲ, ಇವಾಗ ಮೊದಲು ವೈರ ಇರಲಿಲ್ಲ ಅವರಿಗೆ, ಈಗ ನಿಮ್ಮ ಮೇಲೆ ವೈರ ಬಂದಿದೆ. ಅದಕ್ಕೂ ಕಾರಣ ನೀವು ಮಾಡಿದ ಅನ್ಯಾಯ. ಸ್ವವೈರಿಭ್ಯ ಅಂತ ಪಾಠ ಸತ್ಯಧರ್ಮರು ಇಟ್ಕೊಂಡಿದ್ದಾರೆ, ಚೆನ್ನಾಗಿದೆ. ಅವರು ವೈರಿಣಃ ಸ್ವಯಮೇವ ದೇವಾಃ ಏವ ವೈರಿಣಃ ಹಂತಾರಃ ಯೇಷಾಂ ತೇಭ್ಯಃ ಸ್ವವೈರಿಭ್ಯಃ ಅಂತ ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಸ್ವವೈರಿಭ್ಯ ಅಂತಲೇ ಪಾಠ ಇಟ್ಟುಕೊಂಡಿದ್ದಾರೆ ಇಬ್ಬರು. ಇಲ್ಲಿ ಯಾಕೆ ಸಪತ್ನೇಭ್ಯ ಅಂತ ಪಾಠ ಎಲ್ಲಿಂದ ಬಂತೋ ಗೊತ್ತಿಲ್ಲ.
ಏನ್ ತೊಂದ್ರೆ ಇಲ್ಲ, ಎಲ್ಲ ಅಣ್ಣ ತಮ್ಮ ಅಂದ್ರೆ ಅಲ್ವಾ ಅವರು. ತಸ್ಯಾಯಮನಯಸ್ಯಾಸೀತ್ ಪರೇಭ್ಯೋ ವಪರಾಭವಃ ಪ್ರಕ್ಷೀಣೇಭ್ಯಃ ಸ್ವವೈರಿಭ್ಯಃ ಸಮೃದ್ಧಾನಾಂ ಚ ಯತ್ಸುರಾಃ. ಮಘವನ್ ದ್ವಿಷತಃ ಪಶ್ಯ ಪ್ರಕ್ಷೀಣಾನ್ ಗುರ್ವತಿಕ್ರಮಾತ್ ಸಂಪ್ರತ್ಯುಪಚಿತಾನ್ ಭೂಯಃ ಕಾವ್ಯಮಾರಾಧ್ಯ ಭಕ್ತಿತಃ ಆದದೀರನ್ನಿಲಯನಂ ಮಮಾಪಿ ಭೃಗುದೇವತಾಃ. ಬ್ರಹ್ಮದೇವರು ಹೇಳುವಾಗ ಪ್ರಕ್ಷೀಣೇಭ್ಯಃ ಅಂತ ಹಿಂದೆ ಹೇಳಿದರು. ಅವರು ದುರ್ಬಲರು, ಅವರು ದರಿದ್ರರು, ದುರ್ಬಲರು, ಆದರೂ ಅವರು ನಿಮ್ಮನ್ನ ಸಮೃದ್ಧರಾದಂತಹ ನಿಮ್ಮನ್ನ ಸೋಲಿಸಿದ್ದಾರೆ ಅಂತ. ಹಾಗಾದ್ರೆ ಅದಕ್ಕೆ ಕಾರಣ ಏನು? ಅದಕ್ಕೆ ಕಾರಣ ಕೇವಲ ಇವರು ಮಾಡಿದ ಅನ್ಯಾಯ. ಆ ಅನ್ಯಾಯ ಮಾತ್ರ ಕಾರಣ ಅಲ್ಲ. ಇವರೇನು ಬೃಹಸ್ಪತ್ಯಾಚಾರ್ಯರಿಗೆ ದ್ರೋಹ ಮಾಡಿದ್ರು, ಆ ದ್ರೋಹ ಮಾಡಿದ ಕೂಡಲೇನೆ ಇವರಿಂದ ಯಾಕೆ ಸೋಲು ಬರಬೇಕು? ಇವರೇನೋ ದ್ರೋಹ ಮಾಡಿದ್ರು ಸರಿ, ಆದರೆ ಸೋಲ್ಸಿರೋರು ಯಾರಿವಾಗ? ಅಸುರರು. ಆ ಅಸುರರಿಗೆ ನಮ್ಮನ್ನು ಸೋಲಿಸುವ ಶಕ್ತಿ ಹೇಗೆ ಬಂತು ಅನ್ನೋ ಒಂದು ಪ್ರಶ್ನೆ ಉಳಿತದೆ. ಇವರೇನೋ ಗುರುಗಳಿಗೆ ತಿರಸ್ಕಾರ ಮಾಡಿದ್ರು ಸರಿ, ಆದ್ರಿಂದ ಇವರಲ್ಲಿ ಬಲ ಕಡಿಮೆ ಆಗಿದೆ ಸರಿ, ಆದರೆ ದೇವತೆಗಳು ಯಾವತ್ತೂ ದೇವತೆಗಳೇ. ಅಸುರರು ಅವರು ಪ್ರಕ್ಷೀಣರು, ದುರ್ಬಲರು ಅಂದ ಮೇಲೆ ಅವರು ದೇವತೆಗಳನ್ನ ಸೋಲಿಸುವಷ್ಟು ಶಕ್ತಿ ಅವರಿಗೆಲ್ಲಿಂದ ಬಂತು ಅಂತ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ ಇಲ್ಲಿ. ಕಾವ್ಯಮಾರಾಧ್ಯ ಭಕ್ತಿತಃ. ಅವರು ಕಾವ್ಯಂ ಅಂದ್ರೆ ಶುಕ್ರಾಚಾರ್ಯರು, ಕವಿ. ಶುಕ್ರಾಚಾರ್ಯರಿಗೆ ಕವಿ ಅಂತ ಹೆಸರು. ಕಾವ್ಯಂ ಆರಾಧ್ಯ, ಶುಕ್ರಾಚಾರ್ಯರನ್ನ ಭಕ್ತಿಯಿಂದ ಆರಾಧನೆ ಮಾಡಿ ಅವರು ಮಹಾ ಐಶ್ವರ್ಯವನ್ನ ಸಂಪಾದನೆ ಮಾಡಿದ್ದಾರೆ. ಒಳ್ಳೆ ಬಲ ಬಂದಿದೆ ಅವರಿಗೆ. ಯಾಕೆ? ಅವರು ಗುರುಗಳನ್ನ ಚೆನ್ನಾಗಿ ಆರಾಧನೆ ಮಾಡಿದ್ದಾರೆ. ಗುರುಭಕ್ತಿಯಿಂದ ತಮ್ಮ ಗುರುಗಳಾದ ಶುಕ್ರಾಚಾರ್ಯರನ್ನ ಬಹಳ ಚೆನ್ನಾಗಿ ಆರಾಧನೆ ಮಾಡಿ ಅದರಿಂದ ಮಹಾ ಐಶ್ವರ್ಯವನ್ನ ಸಂಪಾದನೆ ಮಾಡಿದ್ದಾರವರು. ನೀವು ಮಾತ್ರ ನಿಮ್ಮ ಗುರುಗಳನ್ನ ನೀವು ಅವಿಧೇಯತನದಿಂದ ನೋಡಿಕೊಂಡು ದರಿದ್ರರಾಗಿದ್ದೀರಿ. ಅದರಿಂದ ಗುರುಭಕ್ತಿ ಅಂತನ್ನೋದು ಬಹಳ ಮುಖ್ಯವಾದದ್ದು ಅನ್ನೋ ವಿಷಯವನ್ನು ಇಲ್ಲಿ ಬ್ರಹ್ಮದೇವರು ತಿಳಿಸ್ತಾ ಇದ್ದಾರೆ. ಗುರುಗಳನ್ನ ಯಾವತ್ತೂ ಕೂಡ ಅವಮಾನ ಮಾಡಬಾರದು. ಮಹಾ ಐಶ್ವರ್ಯಶಾಲಿಗಳಾದಂತಹ ದೇವತೆಗಳು ಗುರುಗಳನ್ನ ಅವಮಾನ ಮಾಡಿದ್ರಿಂದ ಅವರಿಗೆ ಇಂಥ ಒಂದು ಪರಿಸ್ಥಿತಿ ಬಂತು. ಅದೇ ದರಿದ್ರರಾದಂತಹ ಅಶಕ್ತರಾದಂತಹ ಅಸುರರು ಕೂಡ ತಮ್ಮ ಗುರುಗಳಾದಂತಹ ಶುಕ್ರಾಚಾರ್ಯರನ್ನ ಭಕ್ತಿಯಿಂದ ಆರಾಧನೆ ಮಾಡಿ ಆ ಗುರುಭಕ್ತಿಯಿಂದ ಅವರು ಮಹಾ ಐಶ್ವರ್ಯವನ್ನ ಸಂಪಾದನೆ ಮಾಡಿಬಿಟ್ಟಿದ್ದಾರೆ. ಅವರು ಇನ್ನು ಮುಂದೆ ಅದೇ ಗುರುಗಳಾದ ಶುಕ್ರಾಚಾರ್ಯರ ಅನುಗ್ರಹ ಬಲದಿಂದ ನನ್ನ ಲೋಕವನ್ನ ವಶ ಮಾಡಿಕೊಂಡ್ರು ಅದೇನು ಆಶ್ಚರ್ಯ ಇಲ್ಲ ಅಂತಾರೆ ಬ್ರಹ್ಮದೇವರು. ಈಗ ನಿಮ್ಮ ಲೋಕವನ್ನ ಆಕ್ರಮಣ ಮಾಡಿದ್ದಾರೆ. ಯಾವುದೋ ಸ್ವರ್ಗವನ್ನ ಆಕ್ರಮಣ ಮಾಡಿಕೊಂಡು 3 ಲೋಕಗಳನ್ನೇ ಆಕ್ರಮಣ ಮಾಡ್ಕೊಂಡು ಬಿಟ್ಟಿದ್ದಾರೆ ಇವಾಗ. ಅದಕ್ಕೆ ಬಲ ಶುಕ್ರಾಚಾರ್ಯರ ವಿದ್ಯೆ. ಅದೇ ಶುಕ್ರಾಚಾರ್ಯರ ಅನುಗ್ರಹದಿಂದ ಇನ್ನು ಮುಂದೆ ಅವರು ಮನಸ್ಸು ಮಾಡಿದರೆ ನನ್ನ ಲೋಕವನ್ನೇ ವಶ ಮಾಡಿಕೊಳ್ಬಹುದು. ಏನು ಆಶ್ಚರ್ಯ ಏನಿಲ್ಲ ಅಂತಾರೆ ಬ್ರಹ್ಮದೇವರು. ಮಮಾಪಿ ನಿಲಯನಂ ಆದದೀರನ್ ಅಂತಾರೆ. ಮಮಾಪಿ ನಿಲಯನ್ ಆದದೀರನ್, ನನ್ನ ಮನೆಯನ್ನು ಕೂಡ, ನನ್ನ ಲೋಕವನ್ನ, ಬ್ರಹ್ಮಲೋಕವನ್ನು ಕೂಡ ಅವರು ಆಕ್ರಮಣ ಮಾಡ್ಕೊಳ್ಬಹುದು.
ಆ ಭೃಗುದೇವತಾಹ ಅಂತ. ಭೃಗು ಅಂದ್ರೆ ಶುಕ್ರಾಚಾರ್ಯರು. ಶುಕ್ರಾಚಾರ್ಯರ ಅನುಗ್ರಹದಿಂದ, ಶುಕ್ರಾಚಾರ್ಯರನ್ನ ಅವರು ಗುರುಗಳಾಗಿ ಪಡ್ಕೊಂಡಿದ್ದಾರಲ್ಲ, ಅವರ ಅನುಗ್ರಹದಿಂದ ಅವರು ನನ್ನ ಲೋಕವನ್ನೂ ಆಕ್ರಮಣ ಮಾಡಿಬಿಡ್ಬೋದು. ಮಾಡಿದರೆ ಏನು ಆಶ್ಚರ್ಯ ಏನಿಲ್ಲ, ಮಾಡಲ್ಲ. ಒಂದ್ ವೇಳೆ ಮಾಡಿದ್ರೆ ಏನು ಆಶ್ಚರ್ಯ ಇಲ್ಲ, ಅಷ್ಟು ಶಕ್ತಿ ಅವರಿಗೆ ಬಂದುಬಿಟ್ಟಿದೆ ಇವಾಗ ಗುರುಗಳಾದ ಶುಕ್ರಾಚಾರ್ಯರ ಅನುಗ್ರಹದಿಂದ ಅಂತ ಅನ್ನೋದು ತಾತ್ಪರ್ಯ. ಆದ್ರಿಂದ ಗುರುಪ್ರಸಾದೋ ಬಲವಾನ್. ಗುರುಗಳ ಅನುಗ್ರಹ ಅಂತ ಅನ್ನೋದು ಬಹಳ ಬಲಿಷ್ಠವಾದದ್ದು. ಅಂತಹ ಗುರು ಅನುಗ್ರಹದಿಂದ ಅವರು ನಿಮ್ಮನ್ನು ಸೋಲಿಸಿದ್ದಾರೆ. ಮುಂದೆ ನನ್ನ ಲೋಕಕ್ಕೂ ಆಕ್ರಮಣ ಮಾಡಬಹುದು ಅವರು. ಅಂತಹ ಶಕ್ತಿ ಅವರಿಗೆ ಗುರುಗಳ ಅನುಗ್ರಹದಿಂದ ಬಂದಿದೆ. ನೀವು ತಪ್ಪು ಮಾಡಿಬಿಟ್ರಿ. ಗುರು ಅತಿಕ್ರಮಾತ್ ಪ್ರಕ್ಷೀಣಾನ್ ಪಶ್ಯ. ಗುರುಗಳನ್ನು ಅತಿಕ್ರಮಣ ಮಾಡಿ ಹೇಗೆ ನೀವು ಪ್ರಕ್ಷೀಣರಾಗಿದ್ದೀರಿ ನೋಡ್ರಿ. ದರಿದ್ರರಾಗಿ ಬಿಟ್ಟಿದ್ದೀರಿ ನೀವು ಗುರುಗಳ ಅತಿಕ್ರಮಣ ಮಾಡಿದ್ರಿಂದ. ಮಘವನ್ ದ್ವಿಷತ ಪಶ್ಯ ಪ್ರಕ್ಷೀಣಾನ್ ಗುರು ಅತಿಕ್ರಮಾತ್ ಸಂಪ್ರತ್ಯುಪಚಿತಾನ್ ಭೂಯಃ ಕಾವ್ಯಮಾರಾಧ್ಯ ಭಕ್ತಿತಃ ಆದದೀರನ್ನಿಲಯನಂ ಮಮಾಪಿ ಭೃಗುದೇವತಾಃ ತ್ರಿವಿಷ್ಟಪಂ. ಇದು 22ನೇ ಶ್ಲೋಕದಲ್ಲಿ ಈ ಅರ್ಥ ಕೊಂಚ ಹೇಳಿ ಗುರುಗಳೇ. ಆ ಯಮನಯಸ್ಯ ನಿತ್ಯ ಕರ್ಮವೆಂದು ಮಾಡಿದ ನ್ಯಾಯದಿಂದ ಸಮೃದ್ಧರಾದ ಎಂದು ಆವೃತ್ತಿ. ಇದಕ್ಕೆ ಏನು ಅರ್ಥ ಕೊಂಚ? ನೀವು ಮಾಡಿದ ಅನ್ಯಾಯ ಏನಿದೆ, ಅನಯನಸ್ಯ ಅಂದ್ರೆ ಅನ್ಯಾಯ. ನೀವು ಮಾಡಿದ ಅನ್ಯಾಯ, ಗುರುಗಳಿಗೆ ಮಾಡಿದ ಅನ್ಯಾಯ, ಅದು ನಿತ್ಯ ಕರ್ಮವೆಂದು ಮಾಡಿದ ನಿತ್ಯ ಕರ್ಮವೆಂದು ಮಾಡಿದ ನ್ಯಾಯದಿಂದ ಸಮೃದ್ಧರಾದ್ರ ಎಂದು ಆವೃತ್ತಿ ಮಾಡಿ ಸಮೃದ್ಧಿ ಪ್ರಯೋಜಕವೆಂದು ತಿಳಿಯಬಹುದು ಅಂತ ಹೇಳಿದ್ದಾರೆ. ಅದಕ್ಕೆ ಏನ್ ಅರ್ಥ ಗುರುಗಳೇ? ಏನದು? ಅದು ವಿಶಿಷ್ಟ ಅರ್ಥ ಅಂತ ಕೊಟ್ಟು ಅದರೊಳಗೆ ಈ 2 ಲೈನ್ ಬಂದಿದೆ. ಆಯಂ ಅನಯಸ್ಯ ನಿತ್ಯ ಕರ್ಮವೆಂದು ಮಾಡಿದ ನ್ಯಾಯದಿಂದ ಸಮೃದ್ಧರಾದ ಎಂದು ಆವೃತ್ತಿ ಮಾಡಿ ಸಮೃದ್ಧಿ ಪ್ರಯೋಜಕವೆಂದು ತಿಳಿಯಬಹುದು ಅಂತ ಹೇಳಿದ್ದಾರೆ. ಆವೃತ್ತಿ ಮಾಡ್ಕೊಳ್ಬೇಕು ಅಂತಂದ್ರೆ ಅವರ ಅಭಿಪ್ರಾಯ ಹೀಗೆ. ಇವರು ಯಾರು ದೇವತೆಗಳು ನಿತ್ಯ ಕರ್ಮಗಳನ್ನ ಮಾಡಿಕೊಳ್ಳದೆ ಅನ್ಯಾಯವನ್ನ ಮಾಡಿ ಇವರು ತಮ್ಮ ಸಮೃದ್ಧಿಯನ್ನ ಹಾಳು ಮಾಡಿಕೊಂಡ್ರು. ಅವರು ಯಾರು ದೈತ್ಯರು ಅಸುರರುಗಳೆಲ್ಲ ಇದ್ದಾರಲ್ಲ, ಅವರು ತಮ್ಮ ನಿತ್ಯ ಕರ್ಮಗಳನ್ನ ಚೆನ್ನಾಗಿ ಅವರು ಮಾಡಿಕೊಂಡು ನ್ಯಾಯಯುತವಾಗಿ ಇದ್ದು ಗುರುಗಳ ಅನುಗ್ರಹದಿಂದ ಅವರು ಸಮೃದ್ಧರಾದರು. ಈಗ ಅದನ್ನ 2 ಕಡೆಗೆ ಅನ್ವಯ ಮಾಡ್ಕೊಳ್ಬೇಕು. ಇವರು ಅಸಮೃದ್ಧರಾಗಿದ್ದು ಹೇಗೆ, ಅವರು ಸಮೃದ್ಧರಾಗಿದ್ದು ಹೇಗೆ ಅನ್ನೋದನ್ನ 2 ಸಲ ಅದನ್ನ ಅನ್ವಯ ಮಾಡಿಕೊಂಡು ಅವರು ನಿತ್ಯ ಕರ್ಮಾನುಷ್ಠಾನಗಳನ್ನ ಚೆನ್ನಾಗಿ ಮಾಡಿ ಗುರುಗಳ ಅನುಗ್ರಹವನ್ನ ಸಂಪಾದನೆ ಮಾಡಿದ್ರು, ಇವರು ಅದನ್ನ ಬಿಟ್ರು ಅನ್ನೋದನ್ನ ಅದನ್ನ 2 ಸಲ ಅನ್ವಯ ಮಾಡ್ಕೊಳ್ಬೇಕು ಅಂತ ಹಂಗೆ ಹೇಳಿರ್ಬೋದು. ಅದು ಆ ವಾಕ್ಯಕ್ಕೆ ಆ ರೀತಿ ಅರ್ಥ ಇರಬಹುದು. ಅವರು ಕನ್ನಡದಲ್ಲಿ ಅನುವಾದ ಮಾಡಿದ್ದಾರೆ ಅಷ್ಟೇ. ಅದು ಆ ಅಭಿಪ್ರಾಯದಿಂದ ಹಾಗೆ ಮಾಡಿರ್ಬೋದು ಅಂತ ಅನ್ಸುತ್ತೆ. ಆ ವಾಕ್ಯ ನೀವು ಓದಿರೋ ವಾಕ್ಯ ನೋಡಿದ್ರೆ. ಸರಿ ಸರಿ ನಮಸ್ಕಾರ. ತ್ರಿವಿಷ್ಟಪಂ ಕಿಂ ಗಣಯಂತ್ಯಭೇದ್ಯಂ ಮಂತ್ರಾ ಭೃಗೂಣಾ ಮನುಶಿಕ್ಷಿತಾರ್ಥಾಃ ನ ವಿಪ್ರಗೋವಿಂದಗವೀಶ್ವರಾಣಾಂ ಭವಂತ್ಯಭದ್ರಾಣಿ ನರೇಶ್ವರಾಣಾಂ. ಬ್ರಹ್ಮದೇವರು ಬಹಳ ಉತ್ತಮವಾದ ಮಾತನ್ನ ಹೇಳ್ತಾ ಇದ್ದಾರೆ. ಗುರುಗಳ ಅನುಗ್ರಹ ಇದ್ದರೆ ಮಾತ್ರ ನಮಗೆ ಕ್ಷೇಮ. ನಿಮಗೆ ಎಷ್ಟೇ ಮಂತ್ರಬಲ ಇರಲಿ, ಎಷ್ಟೇ ಜ್ಞಾನ ನಿಮ್ಮ ಹತ್ರ ಇರಲಿ, ಎಷ್ಟೇ ಶಕ್ತಿ ನಿಮ್ಮ ಹತ್ರ ಇರಲಿ, ಆದರೆ ಗುರು ಅನುಗ್ರಹ ಮತ್ತು ಗೋವುಗಳ ಅನುಗ್ರಹ, ಗೋವಿಂದ
ಗೋವುಗಳ ಅನುಗ್ರಹ ಮತ್ತು ಗೋವಿಂದನ ಅನುಗ್ರಹ ಇದು ಬಹಳ ಅವಶ್ಯಕವಾದದ್ದು ಅಂತ ಹೇಳ್ತಾ ಇದ್ದಾರೆ ಬ್ರಹ್ಮದೇವರು. ಒಬ್ಬ ಜಗತ್ತಿನಲ್ಲಿ ರಾಜ, ಇಡೀ ಭೂಮಂಡಲವನ್ನು ಆಳುವಂತಹ ರಾಜನಾಗಿರ್ಬೋದು. ಆ ರಾಜನಿಗೆ ಎಲ್ಲರೂ ತಲೆಬಾಗಿ ಕಪ್ಪ ಕಾಣಿಕೆಯನ್ನು ಸಮರ್ಪಣೆ ಮಾಡ್ತಾರೆ. ಅಂತಹ ಮಹಾರಾಜ ಇದ್ರೂ ಕೂಡ ಅವನಿಗೆ ಬ್ರಾಹ್ಮಣರ ಮತ್ತು ಗೋವುಗಳ ಅನುಗ್ರಹ ಇದ್ದರೆ ಮಾತ್ರ ಅವನಿಗೆ ಮತ್ತೊಬ್ಬರಿಂದ ತೊಂದರೆ ಇಲ್ಲ. ಯಾರಿಗೆ ಬ್ರಾಹ್ಮಣರ ಮತ್ತು ಗೋವುಗಳ ಅನುಗ್ರಹ ಇಲ್ಲವೋ ಅಂಥವರಿಗೆ ಅವರು ಎಷ್ಟೇ ದೊಡ್ಡ ವ್ಯಕ್ತಿಗಳಾಗಿದ್ರೂ ಕೂಡ ಅವರಿಗೆ ತೊಂದರೆ ಇದ್ದೇ ಇದೆ. ಅವರಿಗೆ ಭದ್ರ ಇಲ್ಲ, ಅವರು ಭದ್ರರಲ್ಲ, ಅವರು ಅಭದ್ರರು. ಗೋವುಗಳ ಮತ್ತು ಗೋವಿಂದನ ಅನುಗ್ರಹ ಇಲ್ಲ ಅಂತಾದರೆ, ಬ್ರಾಹ್ಮಣರು, ಗೋವುಗಳು ಮತ್ತು ಭಗವಂತನ ಅನುಗ್ರಹ ಇಲ್ಲದೆ ಇದ್ದವರಿಗೆ ತೊಂದರೆ ಇದ್ದೇ ಇದೆ. ಇವರು ಗುರುಗಳಾದಂತಹ ಶುಕ್ರಾಚಾರ್ಯರ ಶಿಷ್ಯರಾಗಿ ಅಭೇದ್ಯವಾದ ಮಂತ್ರಬಲವನ್ನು ಹೊಂದಿದ್ದಾರೆ. ಇವಾಗ ಅಸುರರೆಲ್ಲ ಅಭೇದ್ಯವಾದ ಮಂತ್ರಗಳ ಬಲ ಅವರಿಗಿದೆ. ಯಾಕೆ? ಶುಕ್ರಾಚಾರ್ಯರ ಶಿಷ್ಯರಾಗಿದ್ದಾರೆ ಅವರು. ಭೃಗೂಣಾಂ ಅನುಶಿಕ್ಷಿತಾರ್ಥಾಹ. ಆ ಶುಕ್ರಾಚಾರ್ಯರು ಅವರಿಗೆ ಉತ್ತಮವಾದ ಮಂತ್ರಗಳನ್ನು ಬೋಧನೆ ಮಾಡಿದ್ದಾರೆ. ಅದೆಲ್ಲ ಅಭೇದ್ಯವಾದ ಮಂತ್ರಗಳು, ಮಹಾ ಬಲಿಷ್ಠವಾದ ಮಂತ್ರಗಳೆಲ್ಲ ಅವರು ಶುಕ್ರಾಚಾರ್ಯರಿಂದ ಕಲಿತು ಬಿಟ್ಟಿದ್ದಾರೆ ಅಸುರರು. ಹೀಗಿರುವಾಗ ಸ್ವರ್ಗ ಅಂತನ್ನೋದು ಅವರಿಗೆ ಯಾವ ಲೆಕ್ಕ? ತ್ರಿವಿಷ್ಟಪಂ ಕಿಂ ಗಣಯಂತಿ. ಸ್ವರ್ಗವನ್ನು ಅವರು ಲೆಕ್ಕಿಸೋದೇ ಇಲ್ಲ, ಅದೊಂದು ದೊಡ್ಡ ವಿಷಯನೇ ಅಲ್ಲ ಅವರಿಗೆ. ಅವರಲ್ಲಿರುವಂತಹ ಮಂತ್ರದ ಬಲದಿಂದ ಸ್ವರ್ಗವನ್ನೂ ಲೆಕ್ಕಿಸ್ತಕ್ಕಂಥವ್ರಲ್ಲ ಅವರು. ಯಾಕೆ? ಸ್ವರ್ಗ ಅಂತಂದ್ರೆ ಏನು? ಅದೇನು ದೊಡ್ಡ ವಿಷಯ ಅಲ್ಲ. ನ ವಿಪ್ರ ಗೋವಿಂದ ಗವೀಶ್ವರಾಣಾಂ ಭವಂತಿ ಅಭದ್ರಾಣಿ ನರೇಶ್ವರಾಣಾಂ. ನರೇಶ್ವರಾಣಾಂ ಅಂದರೆ ರಾಜರುಗಳು. ಆ ರಾಜರುಗಳಿಗೆ ವಿಪ್ರ ಗೋವಿಂದ ಗವೀಶ್ವರಾಣಾಂ ನ. ವಿಪ್ರ, ಗೋವಿಂದ ಮತ್ತು ಗೋವುಗಳು, ಬ್ರಾಹ್ಮಣರು, ಗೋವಿಂದ ಮತ್ತು ಗೋವುಗಳ ಆಶೀರ್ವಾದ ಇಲ್ಲದೆ ಇರುವಂತಹ ಒಬ್ಬ ರಾಜನನ್ನ ತೊಂದರೆಗಳು ಖಂಡಿತವಾಗಿಯೂ ಆಕ್ರಮಣ ಮಾಡಿಕೊಳ್ತಾವೆ. ಅವನು ರಾಜನೇ ಆಗಿರ್ಬೋದು, ಆದರೆ ಬ್ರಾಹ್ಮಣರ ಆಶೀರ್ವಾದ, ಗೋವುಗಳ ಆಶೀರ್ವಾದ ಮತ್ತು ಗೋವಿಂದನ ಆಶೀರ್ವಾದ ಇದು ಮೂರು ಇಲ್ಲ ಅಂತಾದರೆ ಅವನನ್ನ ಯಾರೂ ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ. ಅವನಿಗೆ ಅಮಂಗಲವೇ ಆಗ್ತದೆ, ಅವನಿಗೆ ಭದ್ರತೆ ಇರೋದಿಲ್ಲ. ಆದ್ದರಿಂದ ಇವರಿಗೆ ಶುಕ್ರಾಚಾರ್ಯರ ಅನುಗ್ರಹ ಇದೆ. ಇವಾಗ ಒಳ್ಳೆ ಮಂತ್ರದ ಬಲ ಇದೆ. ಶುಕ್ರಾಚಾರ್ಯ ಉಪದೇಶ ಮಾಡಿದ ಅಭೇದ್ಯವಾದ ಮಂತ್ರ ಅದು. ಹೀಗಿರುವಾಗ ಅವರಿಗೆ ಈ ಸ್ವರ್ಗ ಅಂತನ್ನೋದು ಯಾವ ಲೆಕ್ಕ ಅಂತ ಕೇಳ್ತಾ ಇದ್ದಾರೆ. ತ್ರಿವಿಷ್ಟಪಂ ಕಿಂ ಗಣಯಂತ್ಯಭೇದ್ಯಂ ಮಂತ್ರ ಭೃಗೂಣ ಮನುಶಿಕ್ಷಿತಾರ್ಥಾಃ ನ ವಿಪ್ರ ಗೋವಿಂದ ಗವೀಶ್ವರಾಣಾಂ ಭವಂತ್ಯಭದ್ರಾಣಿ ನರೇಶ್ವರಾಣಾಂ. ಇದು ಮೂರು ಒಟ್ಟಿಗೆ ಇರಬೇಕು ಅಂತ ವಿಜಯಧ್ವಜ ತೀರ್ಥರು ಹೇಳ್ತಾ ಇದ್ದಾರೆ. ವಿಪ್ರಾಹ ಗೋವಿಂದ ಗಾವಶ್ಚ. ಬ್ರಾಹ್ಮಣರು, ಗೋವಿಂದ ಮತ್ತು ಗೋವುಗಳು, ಈ ಮೂರರ ಮೇಲೂ ಕೂಡ ಭಕ್ತಿ ಅಂತನ್ನೋದು ಒಟ್ಟಿಗೆ ಇರಬೇಕಂತೆ. ಗೋವಿಂದನ ಮೇಲೆ ಭಕ್ತಿ, ಆ ಗೋವಿಂದ ಅತ್ಯಂತ ಪ್ರೀತಿಯಿಂದ ನೋಡಿಕೊಳ್ಳುವಂತಹ ಎರಡು ಗೋವುಗಳು ಮತ್ತು ಬ್ರಾಹ್ಮಣರು, ಅವರ ಮೇಲೆ ಭಕ್ತಿ. ಇದು ಮೂರೂ ಕೂಡ ಜಗತ್ತಿನಲ್ಲಿ ಒಟ್ಟೊಟ್ಟಿಗೆ ಇರಬೇಕು ಅಂತ. ವಿಪ್ರಭಕ್ತಿ ಗೋವಿಂದ ಗೋಭಕ್ತಿ ಅವಿನಾಭೂತ ಇತಿ
ದರ್ಶನಾಯ ಸಹೈವ ಉಕ್ತಂ. ಒಂದು ಬಿಟ್ಟು ಒಂದು ಇದ್ರೆ ಅದು ಪರಿಪೂರ್ಣ ಆಗೋದಿಲ್ಲ ಅಂತೆ. ಇದು ಅವಿನಾಭೂತವಾದದ್ದು ಅಂತ ಇದ್ದಾರೆ ವಿಜಯಧ್ವಜ ತೀರ್ಥರು. ಬ್ರಾಹ್ಮಣರ ಮೇಲೆ ಭಕ್ತಿ ಇದೆ, ಗೋವುಗಳ ಮೇಲೆ ಭಕ್ತಿ ಇಲ್ಲ, ಅಥವಾ ಗೋವುಗಳ ಮೇಲೆ ಭಕ್ತಿ ಇದೆ ಬ್ರಾಹ್ಮಣರ ಮೇಲೆ ಇಲ್ಲ, ಅಥವಾ ಇವರಿಬ್ಬರ ಮೇಲೆ ಇದೆ ಭಗವಂತನ ಮೇಲೆ ಭಕ್ತಿ ಇಲ್ಲ ಅಂದ್ರೆ ಅದು ಅಪರಿಪೂರ್ಣ. ಮೂರು ಒಟ್ಟಿಗೆ ಇರಬೇಕಾದದ್ದು. ಬ್ರಾಹ್ಮಣರ ಮೇಲೂ ಭಕ್ತಿ ಇರಬೇಕು, ಗೋವುಗಳ ಮೇಲೆ ಭಕ್ತಿ ಇರಬೇಕು, ಗೋವಿಂದನ ಮೇಲೆ ಭಕ್ತಿ ಇರಬೇಕು. ಇದು ಮೂರು ಒಟ್ಟಿಗೆ ಇದ್ರೆ ಮಾತ್ರ ಅದು ಪರಿಪೂರ್ಣವಾಗ್ತದೆ. ಇಲ್ಲದೆ ಇದ್ದರೆ ಎಂಥ ದೊಡ್ಡ ರಾಜನೇ ಆಗಿದ್ರೂ ಕೂಡ ಅವನು ಅಭದ್ರಾಣಿ ಪಶ್ಯಂತಿ. ಅಂತಹ ದೊಡ್ಡ ರಾಜರಿಗೂ ಕೂಡ ಅಭದ್ರಗಳು ಉಂಟಾಗತ್ತೆ. ತದ್ವಿಶ್ವರೂಪಂ ಭಜತಾಶು ವಿಪ್ರಂ ತಪಸ್ವಿನಂ ತ್ವಾಷ್ಟ್ರಮಥಾತ್ಮವಂತಂ ಸಭಾಜಿತೋರ್ಥಾನ್ ಸವಿಧಾಸ್ಯತೇವೋ ಯದಿಕ್ಷಮಧ್ವಂ ಯದುತಾಸ್ಯ ಕರ್ಮ. ಇಷ್ಟು ವಿಷಯ ಹೇಳಿ ಈಗ ಪರಿಹಾರವನ್ನು ಹೇಳ್ತಾ ಇದ್ದಾರೆ ಬ್ರಹ್ಮದೇವರು. ಬ್ರಹ್ಮದೇವರು ಮಾತಾಡಿದ್ದು 5 ಶ್ಲೋಕಗಳು. ಈ ದೇವತೆಗಳು ಬಂದದ್ದು ಪರಿಹಾರ ಕೇಳಲಿಕ್ಕೆ ಬ್ರಹ್ಮದೇವರ ಹತ್ರ. ನಮಗೆ ಈ ರೀತಿ ಪರಿಸ್ಥಿತಿ ಬಂದಿದೆ, ಏನಾದರೂ ಪರಿಹಾರ ಹೇಳಿ ನಮಗೆ, ನಮ್ಮನ್ನ ಕಾಪಾಡ್ರಿ ಅಂತ ಕೇಳಲಿಕ್ಕೆ ದೇವತೆಗಳು ಬಂದಿದ್ದಾರೆ. ಆ ದೇವತೆಗಳಿಗೆ ಪರಿಹಾರವನ್ನು ಹೇಳಲಿಕ್ಕೆ ಬ್ರಹ್ಮದೇವರು ಒಟ್ಟು 5 ಶ್ಲೋಕಗಳನ್ನ ಇಲ್ಲಿ ಹೇಳಿದ್ದಾರೆ. ಆ 5ರಲ್ಲಿ ಕೊನೆ ಒಂದು ಶ್ಲೋಕ ಮಾತ್ರ ಅವರು ಪರಿಹಾರ ಹೇಳ್ತಾ ಇದ್ದಾರೆ. ಇನ್ನು 4 ಶ್ಲೋಕಗಳಲ್ಲಿ ಇವರು ಮಾಡಿದ ಅನ್ಯಾಯ, ಗುರುದ್ರೋಹ, ಅದು ಎಷ್ಟು ದೊಡ್ಡದು, ಗುರುದ್ರೋಹ ಅನ್ನೋದನ್ನ ಮಾಡಬಾರದು, ಗುರುಗಳಿಗೆ, ಬ್ರಾಹ್ಮಣರಿಗೆ, ಗೋವುಗಳಿಗೆ ದ್ರೋಹ ಮಾಡಿದರೆ ಏನು ಅನ್ಯಾಯ ಆಗತ್ತೆ ಅನ್ನೋದನ್ನ ಜಗತ್ತಿಗೆ ತಿಳಿಸ್ಲಿಕ್ಕೋಸ್ಕರನೇ 4 ಶ್ಲೋಕಗಳನ್ನ ಮೀಸಲಾಗಿಟ್ಟಿದ್ದಾರೆ. ಕೊನೆ ಒಂದು ಶ್ಲೋಕದಲ್ಲಿ ಮಾತ್ರ ಸರಿ, ಈಗ ನೀವೇನು ಮಾಡಬೇಕು ಅಂದ್ರೆ, ಆಯ್ತು ಆಗಿದ್ದು ಆಗೋಯ್ತು, ನೀವು ತಪ್ಪು ಮಾಡಿದಿರಿ, ಈಗ ನೀವು ತ್ವಷ್ಟೃ ಪ್ರಜಾಪತಿಯ ಮಗ ವಿಶ್ವರೂಪ ಏನಿದ್ದಾನೆ ಅವನನ್ನ ಸೇವೆ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಬೇಗ ಹೋಗ್ರಿ ನೀವು. ಭಜತ ಆಶು ವಿಪ್ರಂ, ನೀವು ವಿಪ್ರಂ ಭಜತ, ಯಾಕೆಂದ್ರೆ ಹಿಂದೆ ಹೇಳಿದ್ರು ನೋಡಿ, ವಿಪ್ರ ಗೋವಿಂದ ಗವೀಶ್ವರಾಣಾಮ್ ಅಂತ. ವಿಪ್ರ ಮತ್ತು ಗೋವಿಂದ ಮತ್ತು ಗೋವುಗಳು, ಅವರ ಆಶೀರ್ವಾದ ಇದ್ರೇ ಬಲ ಬರೋದು. ಬ್ರಾಹ್ಮಣರ ಆಶೀರ್ವಾದ, ಗೋವುಗಳ ಆಶೀರ್ವಾದ, ಗೋವಿಂದನ ಆಶೀರ್ವಾದ, ಇದು 3 ಇದ್ದವರಿಗೆ ಮಾತ್ರ ಅವರು ಭದ್ರಾಣಿ ಪಶ್ಯಂತಿ. ಹಾಗಾಗಿ ನೀವಿವಾಗ ಮಾಡಬೇಕಾದದ್ದೇನು ಅಂದ್ರೆ, ವಿಪ್ರನನ್ನ ಸೇವೆ ಮಾಡಿ, ಬ್ರಾಹ್ಮಣನನ್ನ ಹೋಗಿ ನೀವು ಸೇವೆ ಮಾಡ್ರಿ. ಯಾರನ್ನ? ತ್ವಷ್ಟೃ ಪ್ರಜಾಪತಿಯ ಮಗ. ಈಗ ನೀವು ನಿಮ್ಮ ಗುರುಗಳಾದ ಬೃಹಸ್ಪತ್ಯಾಚಾರ್ಯನ ಕಳ್ಕೊಂಡು ಬಿಟ್ಟಿದ್ದೀರಿ. ಹಾಗಾಗಿ ಅವ್ರು ನಿಮ್ಮನ್ನು ಕರೆದ್ರೂ ಬರೋದಿಲ್ಲ. ಇವಾಗ ನೀವು ಅವ್ರನ್ನ ಹುಡುಕಿದ್ರು ಅವ್ರು ಸಿಗೋದಿಲ್ಲ. ಆದರೆ ವಿಶ್ವರೂಪ ಇದ್ದಾನಲ್ಲ, ಮಹಾ ತಪಸ್ವಿ ಅವನು, ಸಂಯಮಿಯಾದ ಬ್ರಾಹ್ಮಣ, ಅವನನ್ನ ಹೋಗಿ ಸೇವೆ ಮಾಡ್ರಿ ನೀವು, ವಿಶ್ವರೂಪನನ್ನ ಹೋಗಿ ಕೇಳ್ಕೊಳ್ರಿ. ಆದರೆ ಒಂದು ತೊಂದರೆ ಇದೆ, ಅವನು ಅಸುರ ಪಕ್ಷಪಾತಿ. ಅವನು ಯಾವತ್ತಿದ್ರೂ ಅಸುರರನ್ನೇ ಹೆಚ್ಚಾಗಿ ಬೆಂಬಲಿಸ್ತಕ್ಕಂಥವನು, ಅಸುರರ ಪಕ್ಷಪಾತ ಮಾಡ್ತಕ್ಕಂಥವನು. ಅಸುರರ ಮೇಲೆ ಅವನಿಗೆ ಬಹಳ ಪ್ರೀತಿ ಇದೆ. ಅವನು ಅಸುರರ ಪಕ್ಷಪಾತ ಮಾಡಬಹುದು, ಅದನ್ನ ನೀವು ಸ್ವಲ್ಪ ಸಹಿಸ್ಕೊಳ್ಬೇಕಾಗತ್ತೆ. ಕಷ್ಟ ಬಂದಾಗ ಎಂಥವರ ಕಾಲನ್ನು ಬೇಕಾದರೂ ಹಿಡಿಬೇಕಾಗತ್ತೆ ಅಂತ ಒಂದು ಮಾತಿದೆ ಅಲ್ಲ, ಗಾದೆ ಇದೆ ನೋಡಿ. ಕಷ್ಟಕಾಲ ಬಂದಾಗ ಕತ್ತೆ ಕಾಲು ಹಿಡಿಬೇಕವು ಅಂತ ಒಂದು ಗಾದೆ ಇದೆ. ಆ ಒಂದು ಧಾಟಿಯಲ್ಲಿ ಬ್ರಹ್ಮದೇವರು ಮಾತಾಡ್ತಾ ಇದ್ದಾರೆ. ಅವನೇನಿದ್ದಾನಲ್ಲ ವಿಶ್ವರೂಪ, ಅವನು ಅಸುರ ಪಕ್ಷಪಾತಿ. ಅವನು ಯಾವತ್ತಿದ್ರೂ ಅಸುರರಿಗೆ ಬೆಂಬಲ ಕೊಡ್ತಕ್ಕಂಥವನು. ಆದರೆ ಸಂಯಮಿಯಾದ ಬ್ರಾಹ್ಮಣ, ಒಳ್ಳೆ ತಪಸ್ವಿ.
ತ್ವಷ್ಟೃ ಪ್ರಜಾಪತಿಯ ಮಗ. ಹಾಗಾಗಿ ನೀವು ಅವನನ್ನು ಸೇವೆ ಮಾಡ್ರಿ. ಅವನು ಮಾಡುವ ಕೆಲವು ಪಕ್ಷಪಾತವನ್ನು ನೀವು ಸಹಿಸ್ಕೊಳ್ಬೇಕು. ಅದನ್ನು ನೀವು ಸಹಿಸ್ಕೊಳ್ತೀರಿ ಅಂತಾದರೆ ನಿಮಗೆ ಅವನಿಂದ ಒಳ್ಳೆ ಅಭೀಷ್ಟ ಸಿದ್ಧಿ ಆಗತ್ತೆ. ಅವನು ನಿಮಗೆ ನೀವು ಮಾಡಿದ ಸೇವೆಗೆ ಪ್ರತಿಯಾಗಿ ಒಳ್ಳೆ ಅಭೀಷ್ಟವನ್ನು ಸಾಧಿಸಿ ಕೊಡ್ತಾನೆ. ನಿಮಗೇನು ಬೇಕೋ ಅದನ್ನು ನೀವು ಪಡಿತೀರಿ. ನೀವು ಹಿಂದೆ ಇದ್ದಂತೆ ನಿಮ್ಮ ಸ್ವರ್ಗಲೋಕವನ್ನು ಮತ್ತೆ ನೀವು ಪಡಿಬೋದು. ನಿಮಗೆ ಆ ಅಸುರರನ್ನು ಸೋಲಿಸುವಂತಹ ಶಕ್ತಿ ಮತ್ತೆ ನಿಮಗೆ ಬರುತ್ತೆ. ಆ ರೀತಿ ಅವನು ಮಾಡಿಕೊಡ್ತಾನೆ. ಆ ಶಕ್ತಿ ಅವನಲ್ಲಿದೆ, ಅಷ್ಟು ತಪಸ್ಸಿದೆ. ಅದನ್ನು ಆ ವಿಶ್ವರೂಪ ಮಾಡಿಕೊಡ್ಲಿಕ್ಕೆ ಅವನಲ್ಲಿ ಸಾಮರ್ಥ್ಯ ಇದೆ. ಒಳ್ಳೆ ತಪಸ್ವಿಯಾಗಿದ್ದಾನೆ, ಒಳ್ಳೆ ಸಂಯಮಿಯಾದ ಬ್ರಾಹ್ಮಣ ಅವನು. ಅಂತಹ ವಿಪ್ರಂ ಭಜತ, ಹೋಗಿ ಆ ಬ್ರಾಹ್ಮಣನನ್ನು ನೀವು ಸೇವೆ ಮಾಡ್ರಿ. ನಿಮ್ಮ ಸೇವೆಗೆ ಅವನು ಒಲಿದು ನಿಮ್ಮ ಅಭೀಷ್ಟವನ್ನು ಈಡೇರಿಸ್ತಾನೆ. ಆದರೆ ಒಂದು ತೊಂದರೆ ಇದೆ. ಏನದು? ಅವನು ಅಸುರ ಪಕ್ಷಪಾತಿ ಆಗಿದ್ದಾನೆ. ಅವನು ಮಾಡುವ ಕರ್ಮ ಅದು ಅಸುರರಿಗೆ ಸಹಕಾರಿಯಾಗುವಂತೆ ಇರುತ್ತೆ. ಅದನ್ನು ನೀವು ಸ್ವಲ್ಪ ಸಹಿಸ್ಕೊಳ್ಬೇಕು. ಯದಿ ಕ್ಷಮಧ್ವಂ, ಅವನು ಮಾಡುವ ಆ ಒಂದು ಕರ್ಮವನ್ನು ನೀವು ಸಹಿಸ್ಕೊಳ್ತೀರಿ ಅಂತಾದರೆ, ಅಸುರ ಪಕ್ಷಪಾತವನ್ನು ಸಹಿಸ್ಕೊಳ್ತೀರಿ ಅಂತಾದರೆ, ಆವಾಗ ನೀವು ಅವನ ಹತ್ರ ಹೋಗಿ ನಿಮ್ಮ ಅಭೀಷ್ಟವನ್ನು ಪಡಿಬಹುದು. ಅಲ್ಲಿಗೆ ಹೋಗ್ರಿ, ಅವನ ಹತ್ರ ಹೋಗಿ ಸೇವೆ ಮಾಡ್ರಿ ಅಂತ ಇದು ಬ್ರಹ್ಮದೇವರು ಕೊಡುವ ಅವರಿಗೆ ದೇವತೆಗಳಿಗೆ ಸಮಾಧಾನವನ್ನು ಹೇಳಿ ಸಲಹೆಯನ್ನು ಕೊಡ್ತಾ ಇದ್ದಾರೆ. ತದ್ವಿಶ್ವರೂಪಂ ಭಜತಾಶು ವಿಪ್ರಂ ತಪಸ್ವಿನಂ ತ್ವಾಷ್ಟ್ರಮಥಾತ್ಮವಂತಂ ಸಭಾಜಿತೋರ್ಥಾನ್ ಸವಿಧಾಸ್ಯತೇವೋ ಯದಿ ಕ್ಷಮಧ್ವಂ ಯದುತಾಸ್ಯ ಕರ್ಮ. ತ್ವಷ್ಟೃ ಪ್ರಜಾಪತಿಯ ಮಗ ವಿಶ್ವರೂಪಾಚಾರ್ಯರು. ಹಿಂದೆ ನಾವು ಎಲ್ಲ ದಕ್ಷ ಪ್ರಜಾಪತಿಯ ವಂಶವನ್ನು ನಿರೂಪಣೆ ಮಾಡುವಾಗ ಈ ವಿಶ್ವರೂಪನ ಕಥೆ ಬಂದಿದೆ. ವಿಶ್ವರೂಪ ಯಾರ ಮಗ? ಅವರ ಅಮ್ಮನ ಹೆಸರೇ ನಾಲ್ಕನೇ ಮಗ. ಏನೋ ಇನ್ನೊಂದ್ಸಲ ಹೇಳಿ, ಒಬ್ರು ಯಾರು ಹೇಳಿ. 44ನೇ ಶ್ಲೋಕ ಆಚಾರ್ಯ, ಹಿಂದಿನ ಇದರಲ್ಲಿ. ತ್ವಷ್ಟೃ ಪ್ರಜಾಪತಿಯ ಹೆಂಡತಿ ರಚನಾ, ದೈತ್ಯರ ಸೋದರಿಯಾದ ರಚನಾ. ಅವಳು ದೈತ್ಯರಿಗೆಲ್ಲ ತಂಗಿ. ಅವಳು ರಚನಾ ತ್ವಷ್ಟೃ ಪ್ರಜಾಪತಿಯ ಹೆಂಡತಿ. ಆ ರಚನಾ ಅನ್ನೋವಳ ಮಗ ವಿಶ್ವರೂಪ. ಹಾಗಾಗಿ ದೈತ್ಯರ ಮೇಲೆ ಅವನಿಗೆ ಬಹಳ ಪ್ರೇಮ. ಯಾಕೆ? ದೈತ್ಯರು, ಅಸುರರೆಲ್ಲ, ದೈತ್ಯರುಗಳೆಲ್ಲ ಇವನಿಗೆ ಸೋದರ ಮಾವಂದರು, ತಾಯಿಯ ಅಣ್ಣ ತಮ್ಮಂದರೆ ಅವರೆಲ್ಲ ದೈತ್ಯರುಗಳು. ಹಾಗಾಗಿ ತಮ್ಮ ಸೋದರ ಮಾವ ಅಂತ ಹೇಳಿ ಆ ದೈತ್ಯರುಗಳ ಮೇಲೆ ಅವನು ಪಕ್ಷಪಾತ ಮಾಡ್ತಾನೆ. ಆದರೂ ದೇವತೆಗಳು ಅವನನ್ನು ಪುರೋಹಿತನನ್ನಾಗಿ ಸ್ವೀಕಾರ ಮಾಡಿದರು ಅಂತ ಬಂತು ಕೊನೆಗೆ. ಅದು ಯಾಕೆ ಅನ್ನೋದನ್ನೇ ಇಲ್ಲಿ ವಿವರಣೆ ಕೊಡಲಿಕ್ಕೆ ಈ ಕತೆ ಬಂದದ್ದು. ಬ್ರಹ್ಮದೇವರೇ ಆ ರೀತಿ ಸಲಹೆ ಕೊಟ್ಟಿದ್ದು. ಈಗ ತ್ವಷ್ಟ ಅನ್ನೋನು ಅದಿತಿಯ 12 ಜನ ಮಕ್ಕಳಲ್ಲಿ ಒಬ್ಬ. ನಾಲ್ಕನೇ ಮಗ. ವಿವಸ್ವಾನ್ ಅರ್ಯಮಾ ಪೂಷಾ ತ್ವಷ್ಟ ಚ ಸವಿತಾ ಭಗಃ ಅಂತ ಅಲ್ಲಿ ತ್ವಷ್ಟ ಅವನ ಬಗ್ಗೆ ಹೇಳುವಾಗ ಬಂದದ್ದಿದು. ಅದಾದ್ಮೇಲೆ ಇನ್ನು ಮುಂದೆ ಬರುತ್ತೆ, ಅದು ಅವ್ರದ್ದು ಇನ್ನೂ ಬಂದಿಲ್ಲ. ಈಗ ತ್ವಷ್ಟೃ ಕತೆ ಹೇಳುವಾಗಲೇ ಇದೆಲ್ಲ ಬಂದದ್ದು ಅಲ್ವಾ. ಆ ತ್ವಷ್ಟೃವಿನ ಹೆಂಡತಿ ಇವಳು ರಚನಾ. ಆ ರಚನಾನ ಮಗ ವಿಶ್ವರೂಪ. ಅವನನ್ನು ಇವರು ದೇವತೆಗಳು ಯಾಕೆ ಗುರುಗಳನ್ನಾಗಿ ಸ್ವೀಕಾರ ಮಾಡೋ ಪರಿಸ್ಥಿತಿ ಬಂತು ಅಂತನ್ಲಿಕ್ಕೆ ಇಷ್ಟು ಕತೆ ಬಂತಿವಾಗ. ಶ್ರೀ ಶುಕ ಉವಾಚ ತಯೇವ ಮುದಿತಾ ರಾಜನ್ ಬ್ರಹ್ಮಣ ವಿಗತಜ್ವರಾಃ ಋಷಿಂ ತ್ವಾಷ್ಟ್ರಮುಪವ್ರಜ್ಯ ಪರಿಶ್ವಜ್ಯೇದಮಬ್ರುವನ್. ಈಗ ಶುಕಾಚಾರ್ಯರು ತಮ್ಮ ಕಥೆಯನ್ನು ಮುಂದುವರಿಸ್ತಾ ಇದ್ದಾರೆ. ನೋಡು ರಾಜ, ಪರೀಕ್ಷಿತ್ ರಾಜನೇ,
ಬ್ರಹ್ಮದೇವರು ಹಿಂಗೆ ಹೇಳಿದ್ರಲ್ಲ, ಬ್ರಹ್ಮದೇವರ ಈ ಮಾತನ್ನ ಕೇಳಿ ದೇವತೆಗಳಿಗೆ ಸಮಾಧಾನ ಆಯ್ತು, ಅವರ ಚಿಂತೆ ಎಲ್ಲ ಪರಿಹಾರ ಆಯ್ತು. ಯಾಕೆಂದ್ರೆ ಬ್ರಹ್ಮದೇವರು ಹೇಳಿದ್ದಾರೆ, ಆ ವಿಶ್ವರೂಪನನ್ನ ಸೇವೆ ಮಾಡ್ರಿ, ಅವನು ನಿಮ್ಮ ಸೇವೆಗೆ ಪ್ರತಿಯಾಗಿ ನಿಮ್ಮ ಅಭೀಷ್ಟಗಳನ್ನು ಅವನು ಸಾಧಿಸಿಕೊಡ್ತಾನೆ, ನಿಮ್ಗೇನು ಬೇಕೋ ಎಲ್ಲ ಅವನಿಂದ ಸಿಗತ್ತೆ ನಿಮಗೆ ಅಂತ ಬ್ರಹ್ಮದೇವ ಹೇಳಿದ ಮೇಲೆ ಅವರ ಮಾತು ಸತ್ಯ ಆಗೋದು ಖಂಡಿತ. ಅದಕ್ಕೋಸ್ಕರ ಅವರಿಗೆ ಸಮಾಧಾನ ಆಯ್ತು ದೇವತೆಗಳಿಗೆಲ್ಲ. ಏವಂ ಉದಿತಾಹ ಬ್ರಹ್ಮಣ, ಬ್ರಹ್ಮದೇವರು ಈ ರೀತಿ ಹೇಳಿದಾಗ ವಿಗತ ಜ್ವರಾಹ, ಜ್ವರ ಅಂದ್ರೆ ಚಿಂತೆ ಅಂತ ಅರ್ಥ, ಚಿಂತೆ ಎಲ್ಲ ಬಿಟ್ಟು ಬಿಟ್ರು ದೇವತೆಗಳಿಗೆ, ನಿಶ್ಚಿಂತರಾಗಿಬಿಟ್ರು ಇವಾಗ. ಗತ ಸಂತಾಪಾಹ ಅಂತ, ವಿಗತ ಜ್ವರಾಹ ಅಂದ್ರೆ ಜ್ವರ ಬಂದಿತ್ತು ಅಂದ್ರೆ ಏನರ್ಥ, ತುಂಬಾ ದುಃಖ ಆಗಿತ್ತು ಅಂತ ಅರ್ಥ. ಈಗ ವಿಗತ ಜ್ವರಾಹ, ಅವರು ದುಃಖವನ್ನೆಲ್ಲ ಬಿಟ್ರಿವಾಗ, ಚಿಂತೆ ದೂರ ಆಯ್ತು. ಸೀದಾ ವಿಶ್ವರೂಪಾಚಾರ್ಯರ ಹತ್ರ ಹೋದ್ರು. ವಿಶ್ವರೂಪ ಒಳ್ಳೆ ತಪಸ್ವಿಯಾದ ಬ್ರಾಹ್ಮಣ, ಅವನ ಹತ್ರ ಹೋದ್ರು. ಹೋಗಿ ಆಲಿಂಗನ ಮಾಡಿಕೊಂಡ್ರಂತೆ. ಪರಿಶ್ವಜ್ಯ ಇದಮಬ್ರುವನ್, ದೇವತೆಗಳೆಲ್ಲ ಆ ವಿಶ್ವರೂಪನ ಹತ್ರ ಹೋಗಿ ಆಲಿಂಗನ ಮಾಡಿಕೊಂಡು ಆ ವಿಶ್ವರೂಪನಿಗೆ ಈ ಮುಂದೆ ಹೇಳುವ ಮಾತನ್ನ ಹೇಳ್ತಾ ಇದ್ದಾರೆ. ವಿಶ್ವರೂಪ ಅಂತಂದ್ರೆ ಬಹಳ ಮುದ್ದಾದ ಬ್ರಾಹ್ಮಣ ಹುಡುಗ ಅವನು ವಿಶ್ವರೂಪ. ಇವರಿಗೆಲ್ಲ ದೇವತೆಗಳಿಗೆಲ್ಲ ಮಗು, ಬ್ರಹ್ಮಚಾರಿ, ಚಿಕ್ಕ ಮುದ್ದಾದ ಮಗು ಇರುತ್ತಲ್ವಾ ಬ್ರಹ್ಮಚಾರಿ, ಅವನಿಗೆ ದೊಡ್ಡವರೆಲ್ಲ ಹೋಗಿ ನಮಸ್ಕಾರ ಮಾಡಬಹುದು. ಆ ಬ್ರಹ್ಮಚಾರಿ ಒಳಗೆ ಒಳ್ಳೆ ವಿಶೇಷವಾದ ವಾಮನನ ಸನ್ನಿಧಾನ ಇರ್ತದೆ. ಆ ಥರ ಇವರೆಲ್ಲ ದೇವತೆಗಳು ಅವನನ್ನ ಮುದ್ದಾಡಿ ಹೋಗಿ ವಿಶ್ವರೂಪಾಚಾರ್ಯರ ಹತ್ರ ಆಲಿಂಗನ ಮಾಡಿಕೊಂಡು ಅವನ ಹತ್ರ ಹೋಗಿ ಕೇಳ್ಕೊಳ್ತಾ ಇದ್ದಾರೆ ದೇವತೆಗಳೆಲ್ಲ. ತಯೇವ ಮುದಿತಾ ರಾಜನ್ ಬ್ರಹ್ಮಣ ವಿಗತ ಜ್ವರಾಹ ಋಷಿಂ ತ್ವಾಷ್ಟ್ರಮುಪೌರಜ್ಯ ಪರಿಶ್ವಜ್ಯೇದಮಬ್ರುವನ್. ದೇವತೆಗಳು ವಿಶ್ವರೂಪನ ಹತ್ರ ಏನು ಹೇಳಿದ್ರು ಅನ್ನೋದನ್ನು ಮತ್ತೆ ನಾಳೆ ದಿವಸ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯ ನಾರಾಯಣನ್, ಈ ಅಂಬರಣಿ ಸೂಕ್ತದಲ್ಲಿ ಬಂದು ಈ ಎರಡನೇ ಇದು ಬಂದು ತ್ವಷ್ಟಾರಂ ಉದಭೂಷಣಂ ಭಗಂ ಗೊತ್ತಲ್ಲ, ಅಲ್ಲಿ ಬಂದು ತ್ವಷ್ಟ ಬಂದು ಬನಂಜಿ ಒಂದು ಕೊಟ್ಟಿದ್ದಾರೆ. ಬನಂಜಿ ವ್ಯಾಖ್ಯಾನದಲ್ಲಿ ತ್ವಷ್ಟಾನಾಮಯ ಸಗ ದೇವಾನಾಂ ಮಯಗ ನಾಮ ಸುರದ್ವಿಷಾಂ ಇತಿ ಯಾದವ ಪ್ರಕಾಶಃ. ಅವನಿಗೆ ಇನ್ನೊಂದು ಹೆಸರು ಬಂದು ಮಯಗ, ಅವನ್ ಬೇರೆ ಯಾದವ, ಇವನೇ ಇವನಿಗೇನೆ ಇನ್ನೊಂದು ಹೆಸರು ಮಯ ಅಂತ. ಎಲ್ಲ ದೇವತೆಗಳ ದ್ವೇಷಿಗಳವರು, ದೇವತೆಗಳಿಗೆ ಅಸುರರಿಗೆಲ್ಲ ಸಪೋರ್ಟ್ ಮಾಡ್ತಕ್ಕಂಥವ್ರು. ಅಲ್ಲಿ ಅಗಂ ತ್ವಷ್ಟಾರಂ ದೇವವರ್ಧಿಗಂ ಕೃತ್ವ ಬಿಬರ್ಮೀನ್ ಕೊಟ್ಟಿದ್ದಾರೆ. ದೇವವರ್ಧಿಗಂ ಅಂದ್ರೆ ಏನಂತ, ದೇವವರ್ಧಕಿಂ ಕೃತ್ವ ಬಿಬರ್ಮಿ, ಸೊ ನಾ ಧಾರಣ ಮಾಡ್ತಾನೆ, ಅಂಬರಣಿ ಸೂಕ್ತದಲ್ಲಿ ಬರ್ತಾರೆ. ಸರಿಯಾಗಿ ವಾಕ್ಯ ದೇವ ಅಹಂ ತ್ವಷ್ಟಾರಂ ದೇವವರ್ಧಕಿಂ ಕೃತ್ವ ಬಿಬರ್ಮಿ ಕೊಡಿ. ವರ್ಧಕಿಂ, ವರ್ಧಕಮ್ಮೋ ವರ್ಧಕಿಮ್ಮೋ, ವರ್ಧಕಿಂ ಅಂತ ಕೊಟ್ಟಿದ್ದಾರೆ. ವರ್ಧಕಿಮ್ಮೋ ವಾರ್ಧಕಿಮ್ಮೋ, ಅದೆಲ್ಲ ಇದೆ. ದೇವವರ್ಧಕಿಂ ಕೃತ್ವ ಬಿಬರ್ಮಿ, ದೇವತೆಗಳ ಅಭಿವೃದ್ಧಿಯನ್ನ ಉಂಟು ಮಾಡುವನು ಅಂತೇನೋ ಇರಬಹುದು. ಆಗ ದೇವವರ್ಧಕಿಂ ಅಂದ್ರೆ ದೇವತೆಗಳ ಅಭಿವೃದ್ಧಿಯನ್ನ ಉಂಟು ಮಾಡುವನು ಅಂತ ಅರ್ಥ ಬರುತ್ತೆ. ರೈಟ್. ಆಗ ಮೇಲೆ ಬಂದು ಸುರದ್ವಿಷಾಂ ಕೊಟ್ಟಿದ್ದಾರೆ, ಇಲ್ಲಿ ಬಂದು ದೇವವರ್ಧಕಿಂ ಅಂತ ಕೊಟ್ಟಿದ್ದಾರೆ. ಅದೇ ಹೇಳಿದ್ನಲ್ಲ, ಇವಾಗ ಅವರು ಒಳಗೊಳಗೆ ಅಸುರರಿಗೆ ಸಪೋರ್ಟ್ ಮಾಡ್ತಾ ದೇವತೆಗಳನ್ನ ದ್ವೇಷ ಮಾಡ್ತಾರೆ, ಆದ್ರೆ ದೇವತೆಗಳನ್ನ ಮೇಲ್ನೋಟಕ್ಕೆ ವರ್ಧನ ಮಾಡ್ತಾರೆ, ದೇವತೆಗಳಿಗೂ ಒಳ್ಳೇದು ಮಾಡ್ತಾರೆ, ಆದ್ರೆ ಒಳಗೊಳಗೆ ಅಸುರರ ಮೇಲೆ ಸಪೋರ್ಟ್ ಇರುತ್ತೆ ಅವರಿಗೆ. ದೇವತೆಗಳು ಅಸುರರು ಎಲ್ಲ ಅಣ್ತಮ್ಮಂದ್ರೆ ಅಲ್ವಾ, ಹಾಗಾಗಿ
ಈ ಅಣ್ಣ ತಮ್ಮಂದಿರಲ್ಲಿ ಒಂದು ಇದು ಆವಾಗ್ಲಿಂದಲೂ ಬಂದದ್ದಿದು. ಜಗತ್ತಿನಲ್ಲಿ ಅಣ್ಣ ತಮ್ಮಂದಿರು ಹೇಗಿರ್ತಾರೆ ಅಂತಂದ್ರೆ, ಮೇಲ್ನೋಟಕ್ಕೆ ಎಲ್ರಿಗೂ ಚೆನ್ನಾಗೇ ಇರ್ತಾರೆ, ಒಳ್ಳೆ ಎಲ್ಲ ಒಟ್ಟೊಟ್ಟಿಗೆ ಎಲ್ಲ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಆದ್ರೆ ಒಳಗೊಳಗೆ ಅವರಿಗೆ ಅಸಮಾಧಾನ ಇರ್ತದೆ. ಮೂರನೇ ವ್ಯಕ್ತಿ ಬಂದಾಗ ಇವರಿಬ್ರು ಒಂದಾಗ್ತಾರೆ. ಅಣ್ಣ ತಮ್ಮಂದಿರು ಮೂರನೇ ಹೊರಗಿನ ವ್ಯಕ್ತಿ ಬಂದಾಗ ಇವರಿಬ್ರು ಒಂದು, ಆದ್ರೆ ಒಳಗೊಳಗೆ ಇವರೊಳಗೆ ಅಸಮಾಧಾನ ಇರ್ತದೆ. ಹಾಗೆ ಎಷ್ಟೇ ಒಳಗೊಳಗೆ ಅಸಮಾಧಾನ ಇದ್ರು ಒಟ್ಟೊಟ್ಟಿಗೆ ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ, ಒಂದೇ ಮನೇಲಿ ಇರ್ತಾರೆ, ಒಟ್ಟಿಗೆ ಅವ್ರ ಅಭಿವೃದ್ಧಿ ಇವ್ರ ಅಭಿವೃದ್ಧಿ ಅವರು ಮಾಡ್ತಾನೆ ಇರ್ತಾರೆ. ಇದು ಹೊರಗಿನ ಜನರಿಗೆ ಗೊತ್ತಾಗಲ್ಲ, ನೋಡೋರಿಗೆ. ಒಳಗೊಳಗೆ ಅವರು ಬೇರೆ ಏನೋ ನಡೆಸ್ತಾ ಇರ್ತಾರೆ. ಹಾಗೆ ದೇವತೆಗಳು ಅಸುರರು ಅಣ್ಣ ತಮ್ಮಂದ್ರೆ ಆದ್ರಿಂದ ಅವರೊಳಗೆ ಒಳಗೊಳಗೆ ದ್ವೇಷ ಇರ್ತದೆ. ಆದರೂ ಒಂದೇ ಕಡೆಯಲ್ಲಿರ್ತಾರೆ, ಒಟ್ಟಿಗೆ ಕೆಲಸ ಮಾಡ್ತಾ ಇರ್ತಾರೆ. ಇವರೆಲ್ಲ ಏನ್ ಮಾಡ್ತಾರೆ, ಇವ್ರಿಗೂ ಸಪೋರ್ಟ್ ಮಾಡ್ತಾರೆ, ಅವ್ರಿಗೂ ಸಪೋರ್ಟ್ ಮಾಡ್ತಾ ಇರ್ತಾರೆ. ಇಬ್ರು ನಮಗೆ ಅಪ್ಪ, ಚಿಕ್ಕಪ್ಪ, ದೊಡ್ಡಪ್ಪ ಅಂತನ್ನೋ ಭಾವನೆ. ಆ ಭಾವನೆಯಿಂದ ಚಿಕ್ಕಪ್ಪ ಆಗ್ಲಿ ದೊಡ್ಡಪ್ಪ ಆಗ್ಲಿ ಅವರೆಲ್ಲರೂ ಒಂದೇ ರೀತಿ ನೋಡ್ಕೊಳ್ತಾ ಇರ್ತಾರೆ. ಆದ್ರೆ ಸಪೋರ್ಟ್ ಮಾಡೋದು ಮಾತ್ರ ತಮ್ಮ ಅಸುರರಿಗೆ ಮಾಡ್ತಾ ಇರ್ತಾರೆ, ಆ ಅಭಿಪ್ರಾಯ. ಹಾಗಾಗಿ ದೇವವರ್ಧಕಿನೂ ಹೌದು, ದೇವದ್ವಿಷನೂ ಹೌದು. ಓಕೆ. ಆಮೇಲೆ ಸರ್ ಇಲ್ಲಿ ನೀವು 3 ಪಾಯಿಂಟ್ ಹೇಳಿ, ವಿಪ್ರರು, ಗೋವಿಂದ ಮತ್ತು ಗಾವು ಮೂರನ್ನ ಬಂದು ಒಂದೇ ಸಮಯದಲ್ಲಿ ಬಂದು ನಾವು ಮೂರನ್ನ ಪೂಜೆ ಮಾಡುವ. ಮೂರರ ಮೇಲೂ ಭಕ್ತಿ ಇರಬೇಕು, ಯಾವಾಗ್ಲೂ ಇರಬೇಕು. ಸೊ ಈಗ ಈ ಕಾಲ ತಗೊಂಡ್ರೆ ಆ ತರ ಎಲ್ಲಿದೆ? ಈಗ ರಾಜ ಎಲ್ಲ ಇದ್ದಾರಲ್ಲ, ಈಗ ಅವ್ರಿಗೆ ಗೋವಿಂದನ ಮೇಲೆ ವಿಶ್ವಾಸ ಇಲ್ಲ, ವಿಪ್ರನ ನೋಡಿರೇ ಬುಡಿತಾರೆ. ಈಗ ಗಾವಂತರೂ ನಾಯಿತ ಬಂದು ಫೇಮಸ್ ಇದೆ, ರೈಟ್? ಗಾವ್ ಇಲ್ಲಿ ಫೇಮಸ್ ಇದೆ. ಅದಕ್ಕೆ ಕಲಿಯುಗ ಅಂತ ಹೇಳೋದು. ಇವಾಗ ಕಲಿಯುಗದಲ್ಲಿ ಇದೆಲ್ಲ ನಾಶ ಆಗ್ತಾ ಇದೆ. ಯಾವುದನ್ನ ಮಾಡಬೇಕೋ ಅದನ್ನೆಲ್ಲ ಬಿಡ್ತಾ ಬರ್ತಾ ಇದ್ದಾರೆ ಕಲಿಯುಗದಲ್ಲಿ. ಹಿಂದಿನ ಕಾಲದ ರಾಜರುಗಳು ಹೀಗಿರ್ಲಿಲ್ಲ. ಹಿಂದಿನ ಕಾಲದ ರಾಜರುಗಳು ಬ್ರಾಹ್ಮಣರ ಮೇಲೆ ಅತ್ಯಂತ ವಿಶ್ವಾಸ, ಗೋವುಗಳ ಮೇಲೆ ಬಹಳ ಭಕ್ತಿ, ಗೋ ಬ್ರಾಹ್ಮಣರನ್ನ ಬಹಳ ಭಕ್ತಿಯಿಂದ ನೋಡ್ಕೊಳ್ತಿದ್ರು. ಆ ಬ್ರಾಹ್ಮಣರು ಹೇಳಿದ ಹಾಗೆ ಕೇಳ್ತಿದ್ರು. ಬ್ರಾಹ್ಮಣರ ಮಾತಿಗೆ ಒಂದು ಚೂರು ವಿರುದ್ಧವಾಗಿ ನಡ್ಕೊಳ್ತಾ ಇರಲಿಲ್ಲ ರಾಜರುಗಳು. ಏನೇ ದೇಶದ ಸಮಸ್ಯೆಗಳು ಬಂದರೂ ಕೂಡ ಅವರು ಮೊದಲು ಹೋಗಿ ಕೇಳ್ತಾ ಇದ್ದದ್ದೇ ಬ್ರಾಹ್ಮಣರ ಹತ್ರ. ಬ್ರಾಹ್ಮಣರು ಅಂದ್ರೆ ಆ ಆಸ್ಥಾನ ವಿದ್ವಾಂಸರು ಅಂತ ಇರ್ತಿದ್ರು. ಆ ಆಸ್ಥಾನ ಪಂಡಿತರುಗಳನ್ನ ಹೋಗಿ ಕೇಳಿ ಅವ್ರು ಏನ್ ಹೇಳ್ತಾರೋ ಆ ಥರನೇ ಡಿಸಿಷನ್ ತಗೊಳ್ತಾ ಇದ್ದ ರಾಜ. ನೇರವಾಗಿ ರಾಜ ಯಾವುದೇ ಡಿಸಿಷನ್ ತಗೊಳ್ತಿರ್ಲಿಲ್ಲ. ಏನೇ ಸಮಸ್ಯೆ ಬಂದ್ರು, ಅದು ಯಾವುದೇ ರೀತಿಯಾದ ಸಮಸ್ಯೆ ಬರಲಿ, ಆ ಸಮಸ್ಯೆಗೆ ಪರಿಹಾರ ಬ್ರಾಹ್ಮಣರನ್ನೆಲ್ಲ ಕರೆದು ವಿಚಾರ ಮಾಡಿ ಆ ಬ್ರಾಹ್ಮಣರು ಏನು ಸಲಹೆ ಕೊಡ್ತಾರೋ ಅದನ್ನ ಅವನು ಆ ರಾಜಸಭೆಯಲ್ಲಿ ಘೋಷಣೆ ಮಾಡ್ತಿದ್ದ. ಇದೇ ಮೊದಲಿಂದ ಬಂದ ಪದ್ಧತಿ. ಎಲ್ಲಾ ರಾಜರು ಹಾಗೆ ನಡ್ಕೊಂಡು ಬಂದಿದ್ರು. ಎಲ್ರಿಗೂ ಭಗವಂತನ ಮೇಲೆ ಭಕ್ತಿ ಇತ್ತು. ಯಜ್ಞಯಾಗಗಳನ್ನ ಮಾಡಿಸ್ತಿದ್ರು ಬ್ರಾಹ್ಮಣರ ಕೈಯಿಂದ. ಅವ್ರೇನ್ ಹೇಳ್ತಾರೋ ಹಾಗೆ ನಡ್ಕೊಳ್ತಾ ಇದ್ರು. ಗೋವುಗಳನ್ನ ಎಲ್ಲರೂ ಚೆನ್ನಾಗಿ ರಕ್ಷಣೆ ಮಾಡ್ತಾ ಇದ್ರು. ಎಲ್ಲಾರ ಮನೆಯಲ್ಲೂ ಗೋವುಗಳು ಇರುವ ಹಾಗೆ ನೋಡ್ಕೊಳ್ತಿದ್ರು ರಾಜರುಗಳು. ಸೊ ಇಲ್ಲಿ ಈಗ ಅವರಿಗೆ ಬಂದು ಏನ್ ಕೇಟ, ಎಲ್ಲಾರು ಅವರಿದ್ದ ದಂಡಿ ಹಣ ಇದೆ ಈಗ, ರೈಟ್? ಈಗ ನೋಡಿರ ಈ 1 ಲಕ್ಷ ಕೋಟಿ 2 ಲಕ್ಷ ಕೋಟಿನ ಸೊತ್ತಿಟ್ಟಿದ್ದಾರೆ. ಅದೆಲ್ಲ ಆಸುರಿ ಸಂಪತ್ತು. ಅವರಿಗೆ ಬರುವಂತದ್ದೆಲ್ಲ ಆಸುರಿ ಸಂಪತ್ತು. ಅದರಿಂದ ಅತ್ಯಂತಿಕ ದುಃಖವೇ ಆಗತ್ತೆ ಹೊರತು ಅದರಿಂದ ಒಳ್ಳೇದಾಗೋದಿಲ್ಲ. ಅದು ನಮಗೆ ಗೊತ್ತಾಗೋದಿಲ್ಲ. ಮೇಲ್ನೋಟಕ್ಕೆ ಅವರೇ ಚೆನ್ನಾಗಿದ್ದಾರಲ್ಲ ಅಂತ ಅನ್ಸತ್ತೆ. ಕಲಿಯುಗದಲ್ಲಿ ಹಾಗೆ ಭಗವಂತ ತೋರಿಸ್ತಾನೆ. ನೀವು ಈಗ ನೋಡಿರಿ, ಇಂಡಿಯಾ ನೋಡಿದ್ರೆ ಸೆಕೆಂಡ್ ಎಕ್ಸ್ಪೋರ್ಟ್, ಅದು ಹಸು ಮಾಂಸನ ಬಂದು ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ಇಂಡಿಯಾದ 2ನೇ ಪೊಸಿಷನ್ ಇದೆ ಅಂತ ಹೇಳ್ತಾರೆ. ಓಹೋ, ಫಸ್ಟ್ ಯಾವುದು? ಇಲ್ಲ, ಇಂಡಿಯಾದ ದಂಡಿಯ ಎಕ್ಸ್ಪೋರ್ಟ್ ಮಾಂಸ. ಓಹೋ, ತುಂಬಾ ದುಃಖಕರವಾದ ಸಂಗತಿ. ಎಲ್ಲಿ ಗೋವುಗಳನ್ನ ದೇವರು ಅಂತ ಪೂಜೆ ಮಾಡಬೇಕೋ ಅದನ್ನ ತಿಳಿಸಿಕೊಟ್ಟಂತಹ ದೇಶ ನಮ್ದು, ಅಲ್ಲೇ ಇಷ್ಟು ಅನ್ಯಾಯ ನಡೀತಾ ಇದೆ ಅಂದ್ರೆ. ಅದೇ ತರ ಬ್ರಾಹ್ಮಣರಿಗೆ ಬಂದು ಎಲ್ಲಿ ಹೋಗಿದೆ, ಎಸ್ಪೆಷಲಿ ತಮಿಳುನಾಡಲ್ಲಿ ಸೀಟ್ ಇಲ್ಲ, ಏನಿಲ್ಲ.
ಎಲ್ಲ ಆದ್ರೂ ಬ್ರಾಹ್ಮಣರು ಗೋವುಗಳು ಹೆಚ್ಚಾಗಿರೋದೇ ಈ ದೇಶದಲ್ಲಿ ಅನ್ಸುತ್ತೆ. ಒಂದು ಇಷ್ಟು ರೀತಿ ನೋಡಿದ್ರೆ ಅನ್ಯಾಯ ಹೌದೌದು. ಅನ್ಯಾಯ ನಡೆಯೋದು ಜಾಸ್ತಿ ಇಲ್ಲೇ, ಆದ್ರೆ ಸಾಧನೆ ನಡೆಯೋದು ಇಲ್ಲೇ. ಗೋವುಗಳು ಕೂಡ ಭಾರತದಲ್ಲೇ ಜಾಸ್ತಿ ಇರಬೇಕು ಅನ್ಸುತ್ತಲ್ಲ. ಇಲ್ಲ, ದಂಡೆ ಬಾಕಿ ಕಡೆ ಇದೆ ಆಚಾರ್ಯ. ಅದು ಎಲ್ಲಿ ದಂಡೆ ಇಷ್ಟಿಲ್ಲ, ಜಾಗ ಎಲ್ಲ ಮೋಸ್ಟ್ಲಿ ಭಾರತದಲ್ಲಿರುವಷ್ಟು ಇಲ್ಲ ಅನ್ಸುತ್ತೆ ಬೇರೆ ಕಡೆಗೆ. ಇದೆ ಇದೆ ಇದೆ. ಭಾರತ ಯುರೋಪ್ ಎಲ್ಲ ಇದೆ. ಅಲ್ಲಿ ಒಂದು ಬೇರೆ ರೀತಿ ಆಚಾರ್ಯ. ಡೆನ್ಮಾರ್ಕ್ ಜಾಸ್ತಿ ಹಸುಗಳು ಅಲ್ವಾ? ಆ ಹಸುಗಳು ಬಂದು ನಮ್ಮ ಹಸುಗಳು ಮಾರಿ ಇಲ್ಲ, ಅದು ಬಂದು ಏನು ಮಾಂಸ ತಿಂಬಾಕಿನೇ ಬಳಸ್ತಾರೆ, ರೈಟ್? ಅವರು ಅದು ಅಲ್ವಾ ಆ ತರ ಅವರು ಹೌದು, ಅದೇನು ಗೋ ನಿಜ. ಮಾಂಸ ಕೊಡ್ತಾರೆ, ಗೋವಿಗೆ ಗೋ ಮಾಂಸನ ಕೊಡ್ತಾರೆ. ಓ, ಮಾಂಸ ತಿನ್ನೋ ಗೋವುಗಳಿದ್ದಾವ? ಅದೆಲ್ಲ ಮಾಂಸ ತಿನ್ನಲ್ಲ, ಬಟ್ ಅದಕ್ಕೆ ಮಾಂಸನೇ ಕೊಡ್ತಾರೆ ಅವರು. ಕೊಟ್ಟು ಅದಕ್ಕೆ ಒಂದು ಇಲ್ಲಿ ಎಲ್ಲ ಬಂದು ಈ ಹಾಲು ಬಂದು ಇದು ಅಂಗಡಿಯಲ್ಲಿ ಬಂದು ಈ ಗೋವಿನ ಬಂದು ನಾವು ಒಂದು ಹುಲ್ಲು ಕೊಟ್ಟು ನಾವು ಒಂದು ಇದು ಮಾಡಿದ್ದೇವೆ ನಾವು ಅಂತ ತರ, ಇದು ಹಾಲು ಅಂತ ತರ ಎಲ್ಲ ಸೆಪರೇಟ್ ಮಾಡಿ ಕೊಡ್ತಾರೆ. ಸೊ ಅಂತ ತರ ಹುಲ್ಲು ಕೊಟ್ಟು ಇರುವಂತ ಹಾಲು ಬಂದು, ಆ ಹಸುವಿನ ಹಾಲು ಬಂದು ತುಂಬಾ ಬೆಲೆ ಜಾಸ್ತಿ ಅದು ಅಂತ ಸ್ಥಿತಿಗೆ ಅಂದ್ರೆ ಬಂದಿದೆ. ನೀವು ಹೇಳೋದು ಹಸುಗಳಿಗೂ ಮಾಂಸ ತಿನ್ನಿಸ್ತಾರೆ ಅಂತ ಹೇಳ್ತಾ ಇದ್ದೀರಿ? ಹೌದು, ಇದೆ. ಅದಕ್ಕೆ ಒಂದು ದೊಡ್ಡ ಒಂದು ಇದು ಕೂಡ ಒಂದು ಮ್ಯಾಡ್ ಕೌ ಡಿಸೀಸ್ ಹೇಳಿ ತುಂಬಾ ಅದು ಬಂತು. ಅದು ಒಂದು 5 ವರ್ಷಕ್ಕೆ ಮುಂಚೆ ಬಂತು ಅದು. ಆ ಹಸುಗಳಿಂದ ಕ್ರಾಸ್ ಮಾಡಿರೋ ಹಸುಗಳು ಈ ಕಡೆಗೆ ಬಂದಿದೆ ಕೆಲವು. ಹೌದು, ಜರ್ಸಿ ಕೌ ಹೇಳ್ತಾರೆ ಅದಕ್ಕೆ. ಅದೇ, ಅದರ ತುಂಬಾ ಡೇಂಜರ್ ಅದು. ಅದರ ಹಾಲು ಯೂಸ್ ಮಾಡಬಾರ್ದು. ಹೌದು ಹೌದು, ಅದು ಹಾಲೇ ಕುಡಿಯಬಾರ್ದು. ಅದು ಹಾಲು ಫುಲ್ ಹಾರ್ಮೋನ್ಸ್ ಇಂಜೆಕ್ಟ್ ಮಾಡ್ತಾರೆ. ಅದೇ ಕಕುಬಾ ಇರೋದಿಲ್ಲ ನಿಮಗೆ. ನಮ್ಮ ಇದೂನೇ ಅದು ಹಂಗನೇ ಹೇಳ್ತಾರೆ, ರೈಟ್? ಆಚೆ ನಿಮಗೆ ದಂಡೆ ತಿಳಿಯೋದು ಆ ಮೇಲೆ ಕಕುಬಾ ಇಲ್ಲದ ಹಸು, ರೈಟ್? ಅದೆಲ್ಲ ಬಂದು ಕ್ರಾಸ್ ಎಲ್ಲ ಕ್ರಾಸ್. ಗುರುಗಳೇ, ಇಲ್ಲಿ ಅನಂತಪುರ್ನಲ್ಲಿ ಸ್ವಾಮಿ ಅಂತ ತರ ಹಾಲು ಅಂತ ತರ ಅದೆಲ್ಲ ನಾವು ತಗೊಳಲ್ಲ ಅಂತ. ಈ ಪಾಲ್ ಪಣ್ಣೆ ಅಂತಾರಲ್ಲ, ಅಂತ ತರ ಅವರೆಲ್ಲ ತಗೊಂಡು ಪೌಡರ್ ಮಾಡಿ ಮಿಲ್ಕ್ ಪೌಡರ್ ಮಾರ್ತಾರೆ. ಮತ್ತೆ ಪ್ಯಾಕೆಟ್ ಪಾಲೆಲ್ಲ ಅದ್ರಲ್ಲಿ ಬರುತ್ತೆ. ಸೊ ಅದೆಲ್ಲ ತಗೊಳೋದೇ ತುಂಬಾ ಹಾರ್ಮ್ಫುಲ್. ಸ್ವೀಟ್ಸ್ ಡೆನ್ಮಾರ್ಕ್ ಬಂದು ತುಂಬಾ ಅಂಗಡಿಗಳಲ್ಲೆಲ್ಲ ಸಿಗೋ ಹಾಲಿನ ಸ್ವೀಟ್ಸ್ ಗಳೆಲ್ಲ ಅದರಿಂದನೇ ಮಾಡ್ತಾರೆ. ಸೊ ಅದೆಲ್ಲ ತುಂಬಾವೇ ಡೇಂಜರ್, ತಗೋಬಾರ್ದು. ಗುರುಗಳೇ, ಇದೆ ಅನಂತಪುರ್ನಲ್ಲಿ ಸ್ವರೂಪನ ಒಬ್ರು ಇದ್ದಾರೆ ಸ್ವಾಮಿಗಳು. ಅವರು ಬಂದು ಈ ಆಕಳುಗಳು ವಯಸ್ಸಾಗ್ಬಿಟ್ರೆ ಅವರು ಗೋಶಾಲೆಯಲ್ಲಿ ಕೊಟ್ರೆ ಅವ್ರು ಇನ್ನೊಂದು வெள்ள ಆಕಳು ಕೊಡ್ತಾರಂತೆ. ಈ ತರದ ಹಸುಗಳು ಕೊಟ್ರೆ ಮಾಮೂಲು ಆಕಳು ಬೆಳೆಸ್ತಾ ಇರ್ತಾರಲ್ಲ, ಅದಕ್ಕೆ ವಯಸ್ಸಾಗ್ಬಿಡ್ತು ಅಂದ್ಕಂಡ್ರಿ, ಅದನ್ನ ಇಂತ ಮಾಡಿ ತೊಗೊಂಡು ಬುಚ್ಚರ್ತ್ಲೆ ತೊಗೊಂಡು ಅವರೆಲ್ಲ ಏನೋ ಮಾಡ್ತಾರಲ್ಲ, ಅದಕ್ಕೆ ಇಲ್ಲಂಗೆ ಆ ವಯಸ್ಸಾದ ಆಕಳನ್ನ ಅವ್ರು ತಕೊಂಡ್ಬಿಟ್ಟು ಇನ್ನೊಂದು ಆಕಳನ್ನ ಕೊಡ್ತಾರಂತೆ. ಅವ್ರೇನ್ ಮಾಡ್ತಾರ ಅದನ್ನ? ಅವ್ರು ನೋಡಿಗಿತ್ತಾರ, ಅವ್ರ ಗೋಶಾಲೆ ನೋಡಿಗಿದ್ದಾರೆ. ಹೌದಾ? ಅಂತ ಹಾಗಿದ್ರು. ಇಲ್ಲದ್ರೆ ಬದಲಾಗಿ ಒಳ್ಳೆ ಬೇರೆ ಹಾಲು ಕೊಡುವಂತ ಹಸು ಕೊಡ್ತಾರೆ ಅಂತ ಹೇಳಿದ್ದಾರೆ. ಗೋ ಅನುಗ್ರಹ ಬೇಕು ಅಂದ್ರೆ ಏನು ಗೋ ಪೂಜೆ ಆ ತರ ಮಾಡ್ಬೇಕ? ಏನ್ ಮಾಡ್ಬೇಕು ನಾವು? ಇವಾಗ ವಿಪ್ರಯ ಗೋವಿಂದನ ಅರ್ಥ ಆಯ್ತು. ಈ ಗೋವಿಯ ಬಂದು ನಾವು ಬಂದು ಅವ್ರ ಅನುಗ್ರಹ ಬೇಕು ಹಂಗಂದ್ರೆ ಗೋವಿಯ ಪೂಜೆ ಮಾಡೋದು, ಗೋಗ್ರಾಸ ಕೊಡೋದು, ಆ ತರ ನಾವು ಸೇವೆ ಮಾಡ್ಬೇಕು. ಹೌದು, ಗೋ ಸಂರಕ್ಷಣೆ ಮಾಡಬೇಕು. ಗೋವುಗಳನ್ನು ನಮ್ಮ ಮನೆಯ ಒಂದು ಅತಿಥಿಯಂತೆ ಅದನ್ನು ನೋಡ್ಕೊಳ್ಬೇಕು. ಗೋವುಗಳನ್ನ ಕಟ್ಟಿ ಸಂರಕ್ಷಣೆ ಮಾಡಬೇಕು. ಅವುಗಳಿಗೆ ಆಹಾರಗಳನ್ನ ಕಾಲಕ್ಕೆ ಕೊಡೋದು, ನೀರು ಕುಡಿಸೋದು, ಸಾಕಬೇಕು. ಗೋವುಗಳನ್ನು ಸಾಕಬೇಕು ಮನೆಯಲ್ಲಿ. ಮನೆಯಲ್ಲಿ ನಾವಿರೋದಕ್ಕೆ ಜಾಗ ಇಲ್ಲ ಆಚಾರ. ಗೋವನ್ನೆಲ್ಲಿ ಸಾಕೋಕು? ಹಣ ಬೇಕಾದ್ರೆ ಕೊಡು, ಒಂದು ಯಾರ ಇಟ್ಟಿದೆ ನಿಮ್ಮ ಅಂತವ್ರಿಗೆ. ಬಟ್ ನಾವು ತೆಗೆದು ಬೆಳೆಸೋದು ಮೊದಲ ಆ ಕಾಲ ಹೋಗ್ತದೆ. ಒಂದು ನಾವೇ ಇಟ್ಟುಕೊಂಡು ಸಾಕಬೇಕು, ರಕ್ಷಣೆ ಮಾಡಬೇಕು. ಅದು ಸಾಧ್ಯ ಇಲ್ಲ ಅಂದ್ರೆ ಬೇರೆ ಎಲ್ಲಿ ಗೋವುಗಳಿದೆಯೋ ಅದಕ್ಕೆ ಆದರೂ ನಾವು ಹೆಲ್ಪ್ ಮಾಡಿ ನಮ್ಮ ಪರವಾಗಿ ಅಲ್ಲಿ ಗೋವುಗಳು ಸಂರಕ್ಷಣೆ ಆಗೋ ಹಾಗೆ ನೋಡ್ಕೊಳ್ಬೇಕು. ಅದಕ್ಕಾದ್ರೂ
ವ್ಯವಸ್ಥೆ ಮಾಡಬೇಕು. ಅಂತೂ ಗೋ ಸಂರಕ್ಷಣೆ ಆಗ್ಲಿಕ್ಕೆ ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ನಾವು ಪ್ರಯತ್ನ ಮಾಡಬೇಕು. ಪ್ರತಿದಿನ ಗೋ ಪೂಜೆ ಮಾಡಬೇಕು, ಗೋಗ್ರಾಸ ಇಡಬೇಕು. ಗುರುಗಳೇ, ಈಗ ಇರೋ ಜಂತುಗಳಲ್ಲೇ ಗೋವನ್ನು ಮಾತ್ರ ನಾವು ಕಟ್ಟಿ ಹಾಕಿದ್ರೆ ಕೂಡ ಅದು ನಮ್ಮನ್ನ ಆಶೀರ್ವಾದ ಮಾಡುತ್ತೆ, ಅದ ಒಳ್ಳೇದು ಹೇಳುತ್ತೆ ಅಂತ ಹೇಳ್ತಾರ ವಾಸ್ತವ್ಯವ. ಹೌದು. ನಾಯಿ ಮುಂತಾದ್ರೆ ನಾವು ಕಟ್ಟಿ ಹಾಕಿದ್ರೆ ಅದು ಇಲ್ಲ, ಬಟ್ ಆಕಳುಗಳನ್ನು ಮಾತ್ರ ನಾವು ಮನೆಯಲ್ಲಿ ಇಟ್ಕೊಂಡು ಕಟ್ಟಿ ಮಾಡಿಕೊಂಡ್ರೆ ಕೂಡ ಅದು ನಮ್ಮನ್ನ ಒಳ್ಳೇದೇ ಹಿತ ಮಾಡತ್ತೆ ಅಂತ ಹಿತ ಕೋರತ್ತೆ. ಯಾರು ಸಾಯಂಕಾಲ ಗೋವುಗಳು ಮನೆಗೆ ಬರುತ್ತೆ, ಅದನ್ನ ನೀವು ಎಲ್ಲೇ ಹೊರಗೆ ಬಿಟ್ಟರು ಕೂಡ ಸಾಯಂಕಾಲ ಆದ ತಕ್ಷಣನೇ ಗೋವುಗಳು ಸೀದಾ ಮನೆಗೆ ಬರುತ್ತೆ. ನೀವು ಅದನ್ನ ಕಟ್ಟಿ ಹಾಕಿದ್ರೆ ಅದಕ್ಕೆ ಬಹಳ ಸಂತೋಷ. ಸಾಯಂಕಾಲ ಮನೆಗೆ ಬಂದಾಗ ಅದನ್ನ ಕಟ್ಟಿ ಹಾಕಬೇಕು. ಕಟ್ಟಿ ಅದಕ್ಕೆ ಬೇಕಾದ ಗೋಗ್ರಾಸವನ್ನೆಲ್ಲ ಇಟ್ಟು ಅದನ್ನು ಚೆನ್ನಾಗಿ ನೋಡ್ಕೊಳ್ಬೇಕು. ಬೆಳಗ್ಗೆ ತನಕ ಅದು ಚೆನ್ನಾಗಿ ಇರುತ್ತೆ. ಎಲ್ಲಿ ನೀವು 4 ದಿವಸ ಕಟ್ಟಿ ಹಾಕ್ರಿ, 5ನೇ ದಿವಸ ನೀವು ಕಟ್ಲಿಲ್ಲ ಅಂದ್ರೂ ಕೂಡ ನೀವು ದಿನಾ ಕಟ್ಟೋ ಜಾಗಕ್ಕೆ ಬಂದು ಅದೇ ನಿಂತ್ಕೊಳ್ಳುತ್ತೆ. ನೀವು ಕಟ್ಟಿದ್ರೆ ಹೇಗೆ ನಿಂತ್ಕೊಂಡಿರುತ್ತೋ ಹಾಗೆ ಕಟ್ಟಿರೋ ತರನೇ ನಿಂತ್ಕೊಂಡಿರುತ್ತೆ. ಅದು ಬಂದು ಕಟ್ಟೋದೇ ಬೇಕಾಗಿಲ್ಲ. ಆದ್ರೆ ತನ್ನ ಜಾಗ ದಿನ ಒಂದೇ ಕಡೆಗೆ ನೀವು ಕಟ್ತಾ ಇದ್ರಿ ಅಂದ್ರೆ ನೀವು ಕಟ್ಲಿಲ್ಲ ಅಂದ್ರೂ ಕೂಡ ಅದೇ ಜಾಗಕ್ಕೆ ಬಂದು ಹಾಗೆ ನಿಂತುಕೊಳ್ಳುತ್ತೆ. ಬೆಳಗ್ಗೆ ತನಕ ಅಲ್ಲೇ ಇರತ್ತೆ, ಎಲ್ಲೂ ಹೋಗೋದಿಲ್ಲ. ಬೆಳಗ್ಗೆ ಆದ ತಕ್ಷಣ ಹೊರಟು ಬಿಡತ್ತೆ. ಅದು ಬೆಳಗ್ಗೆ ಆದ ತಕ್ಷಣ ಅಲ್ಲೇ ನಿಲ್ಲೋದಿಲ್ಲ. ಅದು ಕಟ್ಲಿಲ್ಲ ಅಂದ್ರೆ ಹೊರಟು ಬಿಡತ್ತೆ, ಹೋಗಿ ಮತ್ತೆ ಸಾಯಂಕಾಲ ಬರುತ್ತೆ. ಗೋವುಗಳ ಸ್ವಭಾವನೆ ಹಾಗೆ. ಅವು ಕಾಡಿಗೆ ಹೋಗಿ ಎಲ್ಲ ಕಡೆಗೆ ಸಂಚಾರ ಮಾಡಿ ಸಾಯಂಕಾಲ ಆದ ತಕ್ಷಣ ಮನೆಗೆ ಬರ್ತವೆ. ಒಂದು ಗೋವುನ ಅದ್ರ ಜೊತೆಗೆ ಹೋಗ್ತಿದ್ದ. ಹಾಗೆ ಬೆಳಗ್ಗೆ ಗೋವುಗಳ ಜೊತೆಗೆ ಕೃಷ್ಣನು ಹೋಗ್ತಿದ್ದ. ಸಂಜೆ ಆದ ತಕ್ಷಣ ಗೋವುಗಳನ್ನು ಹೊಡ್ಕೊಂಡು ಮತ್ತೆ ಮನೆಗೆ ಬರ್ತಿದ್ದ. ಒಂದು ಗೋವನ್ನ ಮೇಂಟೈನ್ ಮಾಡೋಕೆ ಎಷ್ಟು ಖರ್ಚಾದ ಆಚಾರ? ಒಂದು ಹಸುವಿಯ ಒಂದು ತಿಂಗಳಿಗೆ ಎಷ್ಟು ವೆಚ್ಚ ಆಗುತ್ತೆ ರಫ? ಅದೆಲ್ಲ ನಾವು ಮಾಡ್ದಂಗಿರತ್ತೆ. ಅದಕ್ಕೆ ದಿನ ಸ್ನಾನ ಮಾಡಿಸೋದು, ಔಷಧಿಗಳು, ಆರೋಗ್ಯ ನೋಡ್ಕೊಳ್ಳೋದು. ಬರೇ ಆಹಾರ ಅಂತ ಇಟ್ಟುಕೊಂಡ್ರೆ ಒಂದು 100-200 ರೂಪಾಯಿ ಸಾಕಾಗಬಹುದು ಬರೇ ಆಹಾರಕ್ಕೆ. ಅದನ್ನ ನಿಮಗೆ ಡಾಕ್ಟರ್ ಎಲ್ಲ ಬಂದು ಮನೆಯಲ್ಲೇ ಬಂದು ನೋಡಿರ್ತಾರೆ ಗೋವನ್ನ? ಹೌದು, ಕೆಲವು ಸಲ ನಾವೇ ಹೋಗ್ಬೇಕಾಗತ್ತೆ, ಕೆಲವು ಸಲ ಅವರೇ ಬರ್ತಾರೆ. ತೀರಾ ಅನಿವಾರ್ಯ ಆದಾಗ ಅವ್ರು ನಾನು ಬ್ಯುಸಿ ಇದ್ದೇನೆ ಇಲ್ಲಿಗೆ ಕರ್ಕೊಂಡು ಬನ್ನಿ ಅಂತ ಅಂದ್ಬಿಡ್ತಾರೆ ಕೆಲವು ಸಲ ಡಾಕ್ಟ್ರು. ನಾವು ತುಂಬಾ ಎಮರ್ಜೆನ್ಸಿ ಇದ್ರೆ ನಾವೇ ಅದನ್ನ ಕರ್ಕೊಂಡು ಹೋಗ್ಬೇಕಾಗತ್ತೆ ಅಲ್ಲಿಗೆ. ಕೆಲವೆಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ಗಳು ಇದ್ದಾವೆ, ಅಲ್ಲಿಗೆ ಹೋದ್ರೆ ತಗೊಂಡೋದ್ರೆ ಸ್ವಲ್ಪ ನೋಡ್ತಾರೆ, ಚಿಕಿತ್ಸೆ ಕೊಡ್ತಾರೆ. ಊಟಕ್ಕೆ ಮಟ್ಟು ಒಂದು ತಿಂಗಳಿಗೆ 6,000 ರೂಪಾಯಿ 5,000 ರೂಪಾಯಿ ಆಗುತ್ತಾಗ ಒಂದು ಗೋವಿಗ. 200 ರೂಪಾಯಿ ಆಗತ್ತೆ. ಹೌದು, ಅದೇ ನಾವು ಹಾಕದ ಹಾಗೆ. ಅದೇನೇ ಜಾಸ್ತಿ ಹಾಕಿದ್ರು ತಿಂತದೆ ಅದು. ಬಟ್ ತುಂಬಾ ಹಾಕಿ ಅದಕ್ಕೆ ಅದರಲ್ಲೂ ಹಸಿ ಹುಲ್ಲು, ಒಣ ಹುಲ್ಲು ಮತ್ತೆ ತೌಡುಗಳು, ಅದರಲ್ಲಿ ವೆರೈಟೀಸ್ ಎಲ್ಲ ಇರ್ತದೆ. ಅದಕ್ಕೆ ನಾವು ಆಹಾರ ಯಾವ ತರ ಹಾಕ್ತೇವೋ ಆ ತರ ಅದು ಖರ್ಚುಗಳು ಜಾಸ್ತಿ ಆಗತ್ತೆ. ಒಳ್ಳೊಳ್ಳೆ ತರಕಾರಿಗಳನ್ನೆಲ್ಲ ಹಾಕಿದ್ರು ತಿನ್ನತ್ತೆ, ಸೊಪ್ಪು ತರಕಾರಿಗಳು ಹಾಗೆ ಹಾಕೋರು ಇದ್ದಾರೆ. ನಮಸ್ಕಾರ ಗುರುಗಳೇ. ಹರೇ ನಮಃ. ನಮಸ್ಕಾರ. ನಮಸ್ಕಾರ ನಮಸ್ಕಾರ ಆಚಾರ್ಯ.